ದೇವರ ಕೃಪೆಯಿಂದ ಈ ಒಂದು ನಂಬಿಕೆ ವಿಶ್ವಾಸದಲ್ಲಿರುವಂತ ಸಹೋದರ ಸಹೋದರಿಯರು ಒಟ್ಟಾಗಿ ಕೂಡಿ ಆತನು ನಮ್ಮ ಕೈಯಲ್ಲೇ ಕೊಟ್ಟಿರುವಂತ ಸತ್ಯವೇದದ ಒಂದು ವಿಚಾರಗಳನ್ನ ನಾವು ಮೆಲುಕಾಗ್ತಾ ಇದ್ದೀವಿ. ನಾವು ಅಪೊಸ್ತಲರ ಕಾರ್ಯಗಳ ಸಂಪೂರ್ಣವಾದ ಪಾಠಗಳನ್ನ ನೋಡಿ ಅದರ ಕೊನೆಯ ಒಂದು ವಿಚಾರಗಳನ್ನ ನಾವು ಅದಕ್ಕೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನಾವು ಕಳೆದ ವಾರದಲ್ಲೂ ಕೂಡ ನಾವು ಅಪೊಸ್ತಲರ 3 ಸ್ವಾರ್ಥೆಯ ಪ್ರಯಾಣಗಳು ಮತ್ತು 4ನೇದು ರೋಮಾಪುರಕ್ಕೆ ಹೋದಂತ ಒಂದಷ್ಟು ಸನ್ನಿವೇಶಗಳು. ಸೊ ಇದೆಲ್ಲ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ನೀವು ಕೂಡ ಅದನ್ನ ನೀವು ಸ್ಟಡಿ ಮಾಡೋಕ್ಕೆ ತುಂಬ ಅವಕಾಶಗಳು. ಸೊ ನಾವು ಲಾಸ್ಟ್ ಟೈಮ್ ಕೂಡ ಒಂದು ಹೋಮ್ವರ್ಕ್ ಅಂತ ಕೊಟ್ವಿ. ಏನು ಅಂತ ನೋಡಬೇಕಾದ್ರೆ ಈ ಒಂದು ಪಟ್ಟಣಗಳಿಗೆ ಭೇಟಿ ಕೊಟ್ಟಂತ ವಚನಗಳನ್ನ ಕೂಡ ನೀವು ನಿಮ್ಮ ಒಂದು ಸ್ಟಡಿಯಲ್ಲಿ ಬರೆದಿಟ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ. ನೀವು ಆವಾಗ ಪದೇ ಪದೇ ಆ ವಿಷಯಗಳನ್ನ ಯೋಚನೆ ಮಾಡೋದಕ್ಕೆ. ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ಆ ಒಂದು ಪ್ರಯಾಣದಲ್ಲಿ ಇದ್ದಂತ ಒಂದಷ್ಟು ಕಾರ್ಯಗಳನ್ನ ನೋಡಿದ್ವಿ. ಸೊ ಈ ದಿನದಲ್ಲೂ ಕೂಡ ನಾವು ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ ಸಹೋದರ ಸಹೋದರರೇ. ಈ ದಿನದಲ್ಲೂ ಕೂಡ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ನಮ್ಮ ಸಹೋದರರಾದ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಪ್ರಾರಂಭ ಮಾಡಬೇಕಂತ ಕೇಳ್ಕೊತೀವಿ. ಹಲೋ, ಕೇಳ್ತಾ ಇದೆ, ಹೇಳಿ. ಕೇಳ್ತದೆ. ಪ್ರಾರ್ಥನೆ ಮಾಡಿ ಕೇಳಿದ್ರಿ? ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕದ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆಯಾದರೆ ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಮ್ಮ ಜೀವಿತರ ಸಂಖ್ಯೆಯಲ್ಲಿಟ್ಟು ನಮ್ಮ ನಿಲ್ಲಿಸಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಕೂಟಕ್ಕೆ ಇನ್ನು ಯಾವ ಸಹೋದರ ಬರ್ಬೇಕಾಗಿದೆ ತಂದೆ. ಅವ್ರ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬಿಡ್ತಂತ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ತಂದೆ ಮುಂದೆ ಸಹ ತಂದೆ ಇವತ್ತು ಸಹ ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗಿ ತಂದೆ ಅವರಿಗೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವಾಗಿ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಹೌದಪ್ಪ ತಂದೆ, ಯಾಕಂದ್ರೆ ನಾವು ಅಯೋಗ್ಯರು ಹೊರಪರು ಆದಂತ ನಮ್ಮನ್ನು ಆದುಕೊಂಡು ಒಂದು ಚಿಕ್ಕ ಗುಂಪಲ್ಲಿ ಸೇರಿಸಿದ್ರಪ್ಪ ತಂದೆ. ಆ ವಾಕ್ಯವನ್ನು ನಾವು ಮೆಲುಕು ಹಾಕಿ ನಿಮ್ಮ ಚಿತ್ತದ ಅನುಸಾರವಾಗಿ ನಡೆಯುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿಯೂ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೇನೆ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರ ಸಹೋದರರೇ, ನಾನು ಹೇಳಿದಂಗೆ ವಾರದಲ್ಲಿ ನಾವು ನೋಡಿದಂತ ವಿಶೇಷತೆಗಳು ಅಪೊಸ್ತಲ ಪೌಲು ಮೊದಲನೇ ಪಯಣದಲ್ಲಿ ಅವರು ಸಾಗಿದಂತ ದೂರ ಅಲ್ವಾ, ಎಷ್ಟು ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡಿರ್ಬೋದು ಅಂತ ಒಂದು ಮಾಹಿತಿಯನ್ನ ನಾವು ನೋಡಿದ್ವಿ. ಸೊ ಆ ರೀತಿ ಆ ಮಾಹಿತಿಯನ್ನ ನೋಡಿ ಮತ್ತೆ ಯಾವ ಕಾಲ ಸಮಯದಲ್ಲಿ ಅದು ನಡೆಯಿತು ಅಂತ ಕೂಡ ನೋಡಿದ್ವಿ. ಮೊದಲನೇ ಪಯಣ, 2ನೇ ಪಯಣ, 3ನೇ ಪಯಣ. ಮತ್ತೆ ಅಪೊಸ್ತಲರ ಕಾರ್ಯದಲ್ಲಿ ಯಾವ ಒಂದು ಅಧ್ಯಾಯದಿಂದ ಯಾವ ಅಧ್ಯಾಯ ತನಕ ಈ ಮೊದಲನೇ ಪಯಣ, 2ನೇ ಪಯಣ, 3ನೇ ಪಯಣ ಇಷ್ಟು ವಿಚಾರಗಳನ್ನ ಕಳೆದ ವಾರದಲ್ಲಿ ಏನ್ ಮಾಡಿದ್ವಿ, ನಾವು ಕ್ಲಿಯರ್ ಆಗಿ ಅದನ್ನ ನೋಡಿದ್ವಿ. ಆ ಮಾಹಿತಿಗಳು ಕೂಡ ನಿಮ್ಗೆ ನಾನು ಕೊಟ್ಟೆ. ಸೊ ಈ ದಿನದಲ್ಲೂ ಕೂಡ ಏನ್ ಮಾಡೋಣ ಅಂದ್ರೆ, ಬ್ರದರು ಕಳೆದ ವಾರದಲ್ಲಿ ಕ್ಲಾಸ್ ಮುಗಿತಾ ಇರಂಗೆ ಒಂದು ಪ್ರಶ್ನೆ ಕೇಳಿದ್ರು. ಏನಂದ್ರೆ, ಪೌಲು ಇದ್ದಂತ ಕಾಲಕ್ಕೂ ಲೂಕನು ಬರೆದಂತ ಈ ಒಂದು ಅಪೊಸ್ತಲರ ಕಾರ್ಯಕ್ಕೂ ಎಷ್ಟು ವರ್ಷ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅದೇ ಕಾಲ ಸಮಯದಲ್ಲಿ ಬರೆದ್ರ, ಅಥವಾ ಪೌಲು ಓದ ನಂತರ ಅದನ್ನ ಬೇರೆಯವರ ಹತ್ರ ಕೇಳಿ ಒಂದು ವೇಳೆ ಲೂಕನು ಬರೆದ್ರ ಅನ್ನುವ ಒಂದು
ಒಂದು ಪ್ರಶ್ನೆಯನ್ನ ನಮಗೆ ಕೊಟ್ಟರು ಸಭೆಗೆ. ಸೊ ಆ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಕಾಲ ಈ ಲೂಕನ ವಿಚಾರವನ್ನ ಸ್ವಲ್ಪ ನೋಡಿ ಮತ್ತೆ ನಾವು ಈ ಪಾಠದಲ್ಲಿಗೆ ನಾವು ಹೋಗೋಣ. ಯಾಕಂದ್ರೆ ತುಂಬಾ ಮುಖ್ಯವಾದದ್ದು ಸಹೋದರ ವಾಕ್ಯ ಕೇಳಿದಂತ ಪ್ರಶ್ನೆ ನೋಡ್ರಿ. ಆ ರೀತಿ ನಾವು ಪ್ರಶ್ನೆಗಳು ಕೇಳಿದಾಗ ನಮ್ಗೆ ತುಂಬಾ ಉಪಯೋಗ ಆಗತ್ತೆ ಸಭೆಗೆ. ಸೊ ಒಬ್ರು ಒಂದು ಪ್ರಶ್ನೆ ಅಂತ ಕೇಳಿದಾಗ ಎಲ್ರಿಗೂ ಆ ಪ್ರಶ್ನೆ ಇರ್ತದೆ, ಆದ್ರೆ ಕೇಳಕ್ಕೆ ಒಂದ್ಸರಿ ಸಂಕೋಚ ಆಗತ್ತೆ, ಅಥವಾ ಏನು ಇಷ್ಟು ಈಸಿ ಆದ ಒಂದು ಕ್ವಶನ್ ನ ಕೇಳೋದಾ ಅಂತ ನಮ್ಮಲ್ಲೇ ಒಂದು ಯೋಚನೆ ಆಗತ್ತೆ. ಆದ್ರೆ ಅದನ್ನ ಕೇಳಿಬಿಟ್ರೆ ಸಭೆ ಎಲ್ರಿಗೂ ಏನಾಗತ್ತೆ, ಅದು ಯೂಸ್ ಆಗತ್ತೆ. ಸೊ ಆ ಒಂದು ವಿಷಯನ ನೀವು ಕೂಡ ಏನ್ ಮಾಡ್ಬೇಕು, ಅದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಶ್ನೆಗಳನ್ನ ಕೇಳೋದ್ರಿಂದಾನೇ ನಮ್ಮ ವಿಶ್ವಾಸ ಬೆಳೀತದೆ. ಸೊ ಆ ರೀತಿಯಲ್ಲಿ ಈ ಲೂಕನ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನ ನೋಡೋಣ. ಕಳೆದ ವಾರದಲ್ಲೂ ಕೂಡ ಒಂದು ಚಿಕ್ಕದಾಗಿ ನಾನು ಹೇಳಿದ್ದೆ, ಏನು ಅಂದ್ರೆ ಸಹೋದರರೇ, ಲೂಕನು ಪೌಲು ಇದ್ದಂತ ಕಾಲ ಸಮಯದಲ್ಲಿ ಇದ್ರು ಅಂತ ಮಾತ್ರ ಹೇಳಿದ್ದೆ. ಲೂಕನೇ ಈ ಒಂದು ಅಪೋಸ್ಲರ ಕಾರ್ಯವನ್ನ ಬರೆದ್ರು ಅಂತ ಕೂಡ ಹೇಳಿದ್ದೆ. ಆದ್ರೆ ಲೂಕನು ಯಾವ ಒಂದು ಸಮಯದಲ್ಲಿ ಕ್ರೈಸ್ತನಾಗಿ ಅವರು ಮಾರ್ಪಡೆ ಆದ್ರು ಅನ್ನೋದು ಕೂಡ ನಾವು ನೋಡ್ಬೇಕೀಗ. ಸೊ ಹಂಗ್ ನೋಡಿದಾಗ್ಲ ಮಾತ್ರ ಲೂಕನ ವಿಷಯವಾಗಿ ನಮಗೆ ಒಂದು ಮಾಹಿತಿ ಸಿಗತ್ತೆ. ಲೂಕು ಈ ಅಪೋಸ್ತಲ ಪೌಲ್ ಪಯಣದಲ್ಲಿ ಯಾರಾದ್ರೂ ಅವ್ರಿಗೆ ಹೇಳಿ ಆ ಪಯಣದ ವಿಚಾರವಾಗಿ ಬರೆದ್ರ, ಅಥವಾ ಪೌಲನೇ ಸ್ವತಃ ಆ ಪಯಣದಲ್ಲಿ ಪೌಲ್ ಜೊತೆ ಇದ್ರ ಅನ್ನೋದು ತುಂಬಾ ಮುಖ್ಯ. ಸೊ ಆ ರೀತಿಯ ನೋಡ್ಬೇಕಾದ್ರೆ ಸಹೋದರರೇ, ಫಸ್ಟ್ ನಾವು ಏನ್ ನೋಡ್ತೀವಿ ಅಂದ್ರೆ, ಲೂಕ್ ಅನ್ನುವ ಒಂದು ಹೆಸರನ್ನ ನಾವು ನೋಡಿದಾಗ ಸಹೋದರರೇ, ನಮ್ಗೆ ಆ ಲೂಕ್ ಅಥವಾ ಇಂಗ್ಲಿಷ್ ಕನ್ನಡದಲ್ಲಿ ನೋಡ್ಬೇಕಾದ್ರೆ ಒಂದು ವಚನ ಕೂಡ ಓದೋಣ. ಒಂದು 2-3 ವಚನಗಳನ್ನ ಓದುವಾಗ ಲೂಕ್ ಸ್ವತಃ ಅಪೋಸ್ತಲರ ಸಮಯದಲ್ಲಿ, ಪೌಲರ ಸಮಯದಲ್ಲೇ ಇದ್ರು ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನ ನೋಡೋಣ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನ ನೋಡೋಣ. ಯಾರಾದ್ರೂ ಓದಿ. ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಲವೋದಿಕೆಯಲ್ಲಿರುವ ಓಕೆ ರೀ. ಸೊ ಅಲ್ಲಿ ನೋಡುವಾಗ ಕೊಲೊಸ್ಸೆಯರಿಗೆ ಪೌಲನು ಬರೆಯುವಾಗ ಪೌಲನು ಲೂಕನು ಮತ್ತೆ ಇನ್ನೊಬ್ಬ ಸಹೋದರರ ಹೆಸರನ್ನ ಹೇಳ್ತಾರೆ. ಸೊ ಇಲ್ಲಿ ಏನಕ್ಕೆ ಅಂತ ನೋಡ್ಬೇಕಾದ್ರೆ, ಲೂಕನು ಪೌಲು ಕೊಲೊಸ್ಸೆಯರಿಗೆ ಪತ್ರವನ್ನ ಬರೆಯುವಾಗ ಆತನ ಸಂಗಡ ಇದ್ರು ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗತ್ತೆ. 2ನೇ ತಿಮೋತಿಯು 4ನೇ ಅಧ್ಯಾಯ 11ನೇ ವಚನ ಕೂಡ ಓದೋಣ. 2ನೇ ತಿಮೋತಿಯು 4ನೇ ಅಧ್ಯಾಯ 11ನೇ ವಚನ ಓದೋಣ. ಮಾರ್ಕನನ್ನು ಸಂಗಡ ಕರಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ ಸರ್. ತುಕೀಕನನ್ನು ಎಫೆಸಕ್ಕೆ ಕಳುಹಿಸಿದನು. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ. ಅಲ್ಲಿ ಒಂದು ಆ ವಚನ ಮೇಲೆ ಕೆಳಗೆ ಹೇಳ್ತಾರೆ, ಲೂಕನು ಮಾತ್ರ ನನ್ನ ಸಂಗಡ ಇದ್ದಾರೆ ಅಂತ ಬರೀತಾರೆ. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ, ಮಾರ್ಕನನ್ನು ಸಂಗಡ ಕರ್ಕೊಂಡು ಬಾ. ಏನಾ? ಸೊ ಇಲ್ಲಿ ನಮಗೆ ಸ್ಪಷ್ಟ ಆಗತ್ತೆ, ಲೂಕನು ಈ ಅಪೋಸ್ತಲರ ಕಾರ್ಯವನ್ನ ಬರೆಯುವಾಗ ಅಪೋಸ್ತಲ ಪೌಲ್ ಜೊತೆನೆ ಇದ್ರು. ಪ್ರಾಕ್ಟಿಕಲ್ ಆಗಿ ಅವರ ಜೊತೆ ಅವರು ಟ್ರಾವೆಲ್ ಮಾಡಿದ್ರು. ಅವ್ರು ಏನ್ ಮಾಡಿದ್ರಿ, ಆ ಅಪೋಸ್ತಲ ಪೌಲ ಪಯಣದಲ್ಲಿ ಅವ್ರು ಇದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಪೌಲು ಈ ಪ್ರಯಾಣಗಳನ್ನ ಪ್ರಾರಂಭ ಮಾಡುವಾಗ ಯಾವಾಗ ಒಂದು ವೇಳೆ ಲೂಕು ಈ ಒಂದು ಸತ್ಯವನ್ನ ಕೇಳಿ ಪೌಲನ್ನ ಹಿಂಬಾಲಿಸಿರ್ಬೋದು ಅಂತ ನಾವು ನೋಡ್ಬೇಕಾದ್ರೆ ಸಹೋದರರೇ, ಪೌಲನು ಮೊದಲನೇ ಪಯಣದಲ್ಲಿ ಅವರು ಆಸಿಯಾ ಪ್ರಾಂತ್ಯಕ್ಕೆ
ಅವರು ಟ್ರಾವೆಲ್ ಮಾಡುವಾಗ ಸಹೋದರರೇ ಅಲ್ಲಿ ಈ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಮೊದಲನೇ ಪಯಣ ನಮಗೆಲ್ರಿಗೂ ಗೊತ್ತಿದೆ, ಸುವಾರ್ತೆಯ ಪಯಣ. ಎರಡನೇ ಸುವಾರ್ತೆಯ ಪಯಣದಲ್ಲಿ ಸೈಲ ಮತ್ತೆ ಪೌಲು ಎರಡನೇ ಪಯಣವನ್ನ ಪ್ರಾರಂಭ ಮಾಡ್ತಾರೆ. ಕರೆಕ್ಟಾ? ಪ್ರಾರಂಭ ಮಾಡಿ ಅಲ್ಲಿ ಹೋಗ್ತಾ ಇರುವಾಗ ಲಿಸ್ತ್ರಾ ಅನ್ನುವ ಪಟ್ಟಣದಲ್ಲಿ ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ ತಿಮೋತಿಯನ್ನ ಅವರು ಭೇಟಿ ಆಗ್ತಾರೆ ಅಲ್ವಾ? ಇದು ನಮಗೆ ಗೊತ್ತಿದೆ. ಸೊ ಅದಾದ ನಂತರ ನಾವು ನೋಡ್ಬೇಕಾದ್ರೆ ಸಹೋದರರೇ, ಪೌಲನು ಯಾವಾಗ ಈ ಲಿಸ್ತ್ರಾ ಪಟ್ಟಣದಿಂದ ಮುಂದೆ ಅವರು ಸಾಕ್ತಾರೋ ಆವಾಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಒಂದು ವಿಷಯವನ್ನ ನಾವು ನೋಡೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 6ರಿಂದ 8 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 6ರಿಂದ 8 ವಚನಗಳು. ಅಸ್ಯಾ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಪುಗ್ಯ ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬೆಥೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ನೋಡ್ರ, ಈ ತ್ರೋವಾ ಅನ್ನುವ ಒಂದು ಸ್ಥಳಕ್ಕೆ ಬಂದ್ರಲ್ಲ, ಈ ತ್ರೋವಾ ಪಟ್ಟಣದಲ್ಲೇ ಲೂಕನನ್ನ ಭೇಟಿ ಆಗ್ತಾರೆ ಎರಡನೇ ಪಯಣದಲ್ಲಿ. ಓಕೆನಾ? ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ತ್ರೋವಾ ಪಟ್ಟಣದಲ್ಲಿನೇ ಲೂಕು ವಾಸವಾಗಿದ್ರು. ಆ ಲೂಕನು ಈ ಸುವಾರ್ತೆಯನ್ನ ಕೇಳಿ ಅಪೊಸ್ತಲ ಪೌಲನ್ನ ಹಿಂಬಾಲಿಸುವ ಒಂದು ಕಾರ್ಯವನ್ನ ಮಾಡ್ತಾರೆ. ಈ ಲೂಕನ ವೃತ್ತಿ ನಮ್ಗೆ ಎಲ್ರಿಗೂ ಗೊತ್ತು. ಅವರು ಒಂದು ಡಾಕ್ಟರ್ ಆಗಿದ್ರು ಅಂತ ಗೊತ್ತು, ವೈದ್ಯರಾಗಿದ್ರು. ಸೊ ಅದರಿಂದ ಅವರು ತುಂಬಾ ಎಜುಕೇಟೆಡ್ ಆಗಿದ್ರು, ಓದಿದವರಾಗಿದ್ರು, ಬರವಣಿಗೆಗಳಿಗೆ ತುಂಬಾ ಸ್ಪಷ್ಟವಾಗಿತ್ತು ಅವ್ರದ್ದು. ಎಷ್ಟೋ ಪತ್ರಗಳನ್ನ ಲೂಕನು ಕೂಡ ಪೌಲ ಬರೆಯೋದಿಕ್ಕೆ ಅಲ್ಲಿ ಸಹಾಯ ಮಾಡಿದ್ರು ಅನ್ನೋದನ್ನ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಅಂತ ವಿಷಯಗಳಲ್ಲಿ ನಾವು ನೋಡುವಾಗ ಇನ್ನೊಂದು ವಿಷಯ ಮಾಹಿತಿ ಲೂಕನ ಬಗ್ಗೆ ನಮಗೆ ಗೊತ್ತಾಗಬೇಕಾದ್ರೆ, ಪೌಲನ ಜೊತೆ ಎಲ್ಲಾ ಕಡೆ ಲೂಕನ ಇದ್ರು ಅನ್ನೋದಕ್ಕೆ ಅವರು ಬರೆದಿರುವಂತ ಬರವಣಿಗೆಯಲ್ಲೇ ನಾವು ಅದನ್ನು ನೋಡ್ಬೋದು. ಹೆಂಗೆ ಅಂದ್ರೆ ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 9 ಮತ್ತೆ 10 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 9 ಮತ್ತೆ 10 ವಚನಗಳು. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೆದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು. ಅವನಿಗೆ ಆ ದರ್ಶನವಾದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕೆದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು. ನೋಡ್ರಿ ಸಹೋದರ, ಇದು ಸ್ವಲ್ಪ ನೀವು ಗಮನ ಕೊಟ್ರೆ, ಲೂಕನು ಬರೀತಾರೆ ನಾವು ಅಂತ ಬರೀತಾರೆ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ವಿ ಅಂತ ಹೇಳ್ತಾರೆ. ನಾವು ಮಕೆದೋನಿಯಾಗೆ ಹೊರಟ್ವಿ ಅಂತ ಹೇಳ್ಬೇಕಾದ್ರೆ ಬರೆದಿರುವ ಈ ಒಂದು ವ್ಯಕ್ತಿನೇ ಪೌಲ ಜೊತೆ ಆ ಪಯಣದಲ್ಲಿ ಇದ್ರು ಅಂತ ನಮಗೆ ಸ್ಪಷ್ಟ ಆಗತ್ತೆ ಅಲ್ವಾ? ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಲೂಕನು ಬರೆದಿರುವ ಆ ಒಂದು ಅಪೊಸ್ತಲರ ಕಾರ್ಯದಲ್ಲಿ ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ವಿ ಅಂತ ಹೇಳ್ತಾರೆ, ನಾವು, ಅಸ್ ಅಂತಾರೆ, ನಮ್ಮನ್ನು ಅಲ್ವಾ? ಸೊ ಈ ರೀತಿ ಪೌಲನ ಮಾತ್ರ ಅಲ್ಲಿ ಮಾತಾಡ್ತಾ ಇಲ್ಲ, ಆತನ ಸಂಗಡ ಇದ್ದ ಲೂಕು ಕೂಡ ಇದ್ರು ಅನ್ನೋದಕ್ಕೆ ಈ ಮಾಹಿತಿ. ಅದು ಇನ್ನ ಸ್ವಲ್ಪ ಸ್ಪಷ್ಟ ಮಾಡ್ಕೊಳ್ಬೇಕಾದ್ರೆ ಅದೇ 16ನೇ ಅಧ್ಯಾಯದಲ್ಲಿ 12 ಮತ್ತೆ 13 ವಚನಗಳನ್ನ ಓದೋಣ. ಅದೇ 16ನೇ ಅಧ್ಯಾಯದಲ್ಲಿ 12 ಮತ್ತೆ 13 ವಚನಗಳನ್ನ ಓದೋಣ. ಫಿಲಿಪ್ಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರಾದ ಒಂದು ಪ್ರವಾಸ ಸ್ಥಾನವೂ ಆಗಿದೆ.
ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ನೋಡ್ರಿ ತೀರದಲ್ಲಿ ನೋಡ್ರಿ ಕೆಲವು ಎಷ್ಟು ದಿವಸ ಸ್ಪಷ್ಟವಾಗಿ ಇದ್ದೆವು. ಬರೀತಾರೆ. ನಾವು ಈ ಒಂದು ಪಟ್ಟಣದಲ್ಲಿ ಇದ್ದೆವು ಅಂತ ಬರೀತಾರೆ. ಸೊ ಆತನು ಇದ್ರು ಅಂತ ಬರೀಲ್ಲ, ಮತ್ತೆ ಪೌಲನು ಇದ್ರು ಅಂತ ಬರೀಲ್ಲ, ನಾವು ಅಂತ ಬರೆದಾಗ ಲೂಕನು ಪೌಲ ಜೊತೆ ಇದ್ರು ಅನ್ನೋದಕ್ಕೆ ಸ್ಪಷ್ಟ ಆಗುತ್ತೆ. ಕಂಪ್ಲೀಟ್ ಮಾಡಿ ಸಿಸ್ಟರ್ ಅದನ್ನ. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ತಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನೋಡ್ರಿ, ಮಾತನಾಡಿದೆವು ಅಂತ ಬರೀತಾರೆ. ಸೊ ಇದೆಲ್ಲ ಕೂಡ ಲೂಕನು ಸ್ವತಃ ಪೌಲ ಜೊತೆಯಲ್ಲಿ ಈ ಪ್ರಯಾಣಗಳಲ್ಲಿ ಅವರು ಕೂಡ ಇದ್ರು ಅನ್ನೋದಕ್ಕೆ ನಮಗೆ ಸ್ಪಷ್ಟ ಕೊಡುವಂತ ಮಾಹಿತಿ ಸಹೋದರರೇ. ಸೊ ಆ ರೀತಿ ನಾವು ನೋಡುವಾಗ ಅನೇಕ ವಿಷಯಗಳು ನಾವು ನೋಡ್ಕೊ ಬಂದ್ವಿ ಅಪೊಸ್ತಲರ ಕಾರ್ಯದಲ್ಲಿ. ಆದ್ರೆ ನಾವು ಆ ಒಂದು ವಿಷಯಗಳನ್ನ ಚರ್ಚೆ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಈ ರೀತಿ ನಮಗೆ ಏನಂತ ಹೇಳ್ಬೇಕಾದ್ರೆ ಲೂಕನ ವಿಚಾರದಲ್ಲಿ ಇಷ್ಟು ಒಂದು ಕ್ಲೋಸ್ ಆಗಿ ಪೌಲ ಜೊತೆ ಇದ್ರು ಅನ್ನೋದು ನಮಗೆ ಅಷ್ಟು ಗಮನ ಕೊಟ್ಟಿಲ್ಲ ನಾವು. ಆದ್ರೆ ಇಲ್ಲಿ ವಚನಗಳನ್ನು ನಮಗೆ ಸ್ಪಷ್ಟಪಡಿಸುವಂತ ವಿಷಯ ಕೂಡ ನಾವು ನೋಡಬಹುದು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇನ್ನೊಂದು ವಚನ ಕೂಡ ನೋಡಿ, ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 1ನೇ ವಚನವನ್ನ ನೋಡೋಣ. ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದೆನು. ಲುಸ್ತ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು. ನೋಡುವಾಗ ಲೂಕನು ಸಹೋದರರೇ ಅವನು ಯಹೂದ್ಯನಾಗಿರ್ಲಿಲ್ಲ. ಲೂಕ್ ಒಂದು ಯಹೂದ್ಯರಾಗಿರ್ಲಿಲ್ಲ, ಅವರು ಅನ್ಯ ಜನರಾಗಿದ್ರು. ಆದ್ರೆ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಪೌಲನು ಸುವಾರ್ತೆಯನ್ನ ಹೇಳಿ ಲೂಕನನ್ನ ಕ್ರೈಸ್ತನಾಗಿ ಅಥವಾ ಒಬ್ಬ ಕ್ರಿಸ್ಟಿಯನ್ ಆಗಿ ಚೇಂಜ್ ಮಾಡಿದ್ದು ಪೌಲೆ ಅಂತ ನಮಗೆ ಸಾಬೀತಾಗತ್ತೆ ಅಲ್ವಾ. ಸೊ ಆ ರೀತಿ ನೋಡ್ಬೇಕಾದ್ರೆ ಪೌಲನು ಎಷ್ಟೋ ಸಮಯದಲ್ಲಿ ತಿಮೋತಿ ಮತ್ತೆ ಲೂಕನನ್ನ ನಂಬಿ ಸಭೆಗಳನ್ನ ಬಿಟ್ಟು ಬರುವಂತ ಒಂದು ಸನ್ನಿವೇಶಗಳನ್ನ ನಾವು ನೋಡ್ಬೋದು. ಯಾಕೆ ಅಂದ್ರೆ ಪೌಲನು ಆ ಸುವಾರ್ತೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಅಲ್ಲಿ ಆ ಸಭೆಯನ್ನ ಸ್ಥಿರಪಡಿಸೋದಕ್ಕೆ ತಿಮೋತಿ ಮತ್ತೆ ಲೂಕ್ ತುಂಬಾ ಸಹಾಯಕವಾಗಿದ್ರು. ಅದನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಅದೇ 16ನೇ ಅಧ್ಯಾಯದಲ್ಲಿ 40ನೇ ವಚನವನ್ನು ಓದೋಣ. 16ನೇ ಅಧ್ಯಾಯ 40ನೇ ವಚನ. ಆಗ ಅವರು ಸೆರೆಮನೆ ಒಳಗಿಂದ ಹೊರಟು ಲೂದ್ಯಳ ಮನೆಗೆ ಬಂದು ಸಹೋದರರನ್ನು ನೋಡಿ ಅವರನ್ನು ಧೈರ್ಯಗೊಳಿಸಿ ಹೊರಟು ಹೋದರು. ನೋಡ್ರಿ, ಆ ವಚನಗಳನ್ನ ನೀವು ಒಂದು ವಚನ ಮೇಲೂ ನೋಡಿದ್ರೆ ಯಾರು ಸ್ಥಿರಪಡಿಸಿದ್ರು ಅಥವಾ ಯಾರ ಸಭೆಯನ್ನ ಬೆಂಬಲಿಸಿದ್ರು ಅಥವಾ ಅವ್ರಿಗೆ ಒಂದು ಸ್ಟ್ರೆಂತ್ ಕೊಟ್ರು ಅಂತ ನೋಡ್ಬೇಕಾದ್ರೆ ತಿಮೋತಿ ಮತ್ತೆ ಲೂಕನೇ ಅನೇಕ ಸಭೆಗಳನ್ನ ಏನ್ ಮಾಡಿದ್ರಿ, ಪ್ರೋತ್ಸಾಹಿಸಿ ಅವ್ರನ್ನ ದೃಢಪಡಿಸಿ ಸತ್ಯದಲ್ಲಿ ನಿಲ್ಲೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿಯಲ್ಲಿ ಲೂಕನ ಒಂದು ಪೌಲನ ಒಂದು ಜೀವಿತ ಅಥವಾ ಪೌಲನ ಈ ಸುವಾರ್ತೆಯ ಪಯಣದಲ್ಲಿ ಲೂಕನ ಒಂದು ಪಾತ್ರ ತುಂಬಾ ಹೆಚ್ಚಾಗಿ ಇದೆ ಅನ್ನೋದನ್ನ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಆ ರೀತಿ ಲೂಕನ ಎಷ್ಟೋ ಸಮಯದಲ್ಲಿ ಪೌಲನು ಬರೆಯುವಂತ ಪತ್ರಗಳಿಗೆ ಸಹಾಯ ಮಾಡಿದ್ದಂತ ಕೂಡ ನಾವು ನೋಡ್ಬೋದು ಸಹೋದರ. ಅಪೊಸ್ತಲರ ಕಾರ್ಯಗಳು 20ನೇ ಅಧ್ಯಾಯ 2 ಮತ್ತೆ 3 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 20ನೇ ಅಧ್ಯಾಯ 2 ಮತ್ತೆ 3 ವಚನಗಳು. ಆ ಸೀಮೆಯಲ್ಲಿ ಸಂಚಾರ ಮಾಡಿ ಅಲ್ಲಿಯವರನ್ನು ಅನೇಕ ಮಾತುಗಳಿಂದ ಧೈರ್ಯಪಡಿಸಿ ಗ್ರೀಸ್ ದೇಶಕ್ಕೆ ಬಂದನು. ಅಲ್ಲಿ 3 ತಿಂಗಳು ಕಳೆದ ಮೇಲೆ ಸಿರಿಯಾ ದೇಶಕ್ಕೆ ಸಮುದ್ರ ಮಾರ್ಗವಾಗಿ ಹೋಗಬೇಕೆಂದಿದ್ದಾಗ ಅವನಿಗೆ ವಿರುದ್ಧವಾಗಿ ಯಹೂದ್ಯರಲ್ಲಿ ಒಳಸಂಚು ಹುಟ್ಟಿದ್ದರಿಂದ ಅವನು ಮೆಕದೋನ್ಯದ ಮೇಲೆ ಹಿಂತಿರುಗಿ ಹೋಗುವುದಕ್ಕೆ ತೀರ್ಮಾನ ಮಾಡಿದನು. ಇದೆಲ್ಲ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿ ಪೌಲನು ಎಷ್ಟೋ ಕಡೆ ಅವರು ಅಲ್ಲಿ ಯಹೂದ್ಯರಿಂದ ಅಲ್ಲಿ ಬಂದಂತ ಒಂದು ಸಂಕಷ್ಟಗಳನ್ನ ಅವರು ಎದುರಿಸಿ ಅವರು ಬೇರೆ ಪಟ್ಟಣಕ್ಕೆ ಪ್ರಯಾಣವನ್ನ ಮುಂದುವರಿಸಿದ್ರೆ ಕೂಡ ಲೂಕನು ಆ ಒಂದು ಸಮಯದಲ್ಲಿ
ಅವರು ಆ ಪಟ್ಟಣದಲ್ಲಿ ಉಳ್ಕೊಂಡು ಅವರು ಆ ಸುವಾರ್ತೆಯ ವಿಷಯಗಳನ್ನ ಕಂಪ್ಲೀಟ್ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಈ ವಚನಗಳೆಲ್ಲ ನೋಡ್ಕೊ ಬಂದಾಗ ಲೂಕನು ಎಷ್ಟೋ ಒಂದು ಸಹಾಯಕವಾಗಿ ಪೌಲನಿಗಿದ್ರು ಅಂತ ಕೂಡ ನಾವು ನೋಡ್ಬೋದು. ಅದೇ 20ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡೋಣ. 20ನೇ ಅಧ್ಯಾಯ 16ನೇ ವಚನ. ಪೌಲನು ತನಗೆ ಸಾಧ್ಯವಾದರೆ ಪಂಚಶತಮ ದಿವಸದ ಹಬ್ಬಕ್ಕೆ ಯೆರೂಸಲೇಮಿನಲ್ಲಿ ಇರಬೇಕೆಂದು ಅವಸರ ಪಡುತ್ತಾ ಇದ್ದುದರಿಂದ ಅಸ್ಯ ಸೀಮೆಯಲ್ಲಿ ಕಾಲವನ್ನು ಕಳೆಯುವುದಕ್ಕೆ ಮನಸ್ಸಿಲ್ಲದೆ ಎಫೆಸ ಪಟ್ಟಣವನ್ನು ದಾಟಿ ಹೋಗಬೇಕೆಂದು ತೀರ್ಮಾನಿಸಿಕೊಂಡಿದ್ದನು. ನೋಡ್ರಿ, ಸೊ ಇದೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಪೌಲನು ಲೂಕನು ಆ 3ನೇ ಒಂದು ಸುವಾರ್ತೆಯ ಪಯಣದಲ್ಲೂ ಕೂಡ ಪೌಲನ ಜೊತೆ ಲೂಕನು ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿ ನೋಡ್ಬೇಕಾದ್ರೆ ಲೂಕನು ಅನೇಕ ವಿಷಯಗಳನ್ನ ಡೈರೆಕ್ಟ್ ಆಗಿ ಪೌಲ ಜೀವನದಲ್ಲಿ ನಡೆದಂತ ಈ ಒಂದು ಪಯಣದಲ್ಲಿ ಅಥವಾ ಅವರ ಅನುಭವದಲ್ಲಿ ಲೂಕನು ಇದ್ರು ಅಂತ ಕೂಡ ತುಂಬಾ ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗ್ತಾ ಇದೆ ಸಹೋದರ. ಅನೇಕ ವಿಷಯಗಳನ್ನ ನೀವು ಕೂಡ ಏನ್ ಮಾಡ್ರಿ, ಇನ್ನ ಸ್ವಲ್ಪ ಮಾಹಿತಿಗಳನ್ನ ನೀವು ಕಲೆಕ್ಟ್ ಮಾಡಿದ್ರೆ ಅನೇಕ ವಿಷಯಗಳು ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರರೇ. ಇನ್ನೊಂದು ವಚನ ಕೂಡ ನಾವು ಓದ್ಬೋದು ಈ ವಿಷಯಗಳಲ್ಲಿ. ಏನಂತ ನೋಡ್ಬೇಕಾದ್ರೆ ಲೂಕನ ಸುವಾರ್ತೆಯಲ್ಲಿ ಲೂಕ್ ಯಾವ ರೀತಿ ಬರೀತಾರೆ ಅಂತ ನೋಡ್ಬೇಕಾದ್ರೆ ಲೂಕನ ಸುವಾರ್ತೆಯನ್ನ ನೋಡೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ ಒಂದಷ್ಟು ವಚನಗಳನ್ನ ನೋಡೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ ಒಂದಷ್ಟು ವಚನಗಳನ್ನ ನೋಡೋಣ. ಶ್ರೀಮತ್ ಥೆಯೋಫಿಲನೇ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರ ಕಂಡು ಸುವಾರ್ಥ ವಾಕ್ಯವನ್ನು ಸಾರಿಸುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರಾರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಿರಲಾಗಿ, ನಾನು ಬುಡದಿಂದ ಎಲ್ಲವನ್ನೂ ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೂ ತೋಚಿತ್ತು. ನಿನಗೆ ಉಪದೇಶಿಸಿರುವ ವಿಷಯಗಳು. ಲೂಕನ ಸುವಾರ್ತೆಯನ್ನ ಪ್ರಾರಂಭ ಮಾಡುವಾಗ್ಲೇ ಈ ಲೂಕನ ಸುವಾರ್ತೆಯನ್ನ ಬರೆಯುವಾಗ ಇಲ್ಲಿ ಒಂದಷ್ಟು ತಜ್ಞರು ಹೇಳ್ತಾರೆ, ಪೌಲನ ಸಹಾಯದಿಂದ ಪೌಲನ ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ಟು ಆ ಒಂದು ಪತ್ರವನ್ನ ಆ ಒಂದು ಪುಸ್ತಕವನ್ನ ಬರೆದಿರ್ಬೇಕು ಅಂತ ಕೂಡ ನಾವು ಹೇಳ್ತಾರೆ ಸಹೋದರ. ಅದೇ ರೀತಿ ಅವರು ಯಾವಾಗ ರೋಮಾಪುರಕ್ಕೆ ಅವ್ರು ಯಾವಾಗ ರೋಮಾಪುರಕ್ಕೆ ಆ 4ನೇ ಪಯಣ ಅಂತ ಏನ್ ಹೇಳ್ತೀವೋ ಅಥವಾ ರೋಮಾಪುರಕ್ಕೆ ಸೀಸರನ್ನ ನೋಡಕ್ ಹೋಗ್ತಾರೋ ಆ ಪ್ರಯಾಣದಲ್ಲೂ ಕೂಡ ಲೂಕನು ಆತನ ಸಂಗಡ ಇದ್ರು ಅನ್ನೋದನ್ನ ಕೂಡ ನಾವು ನೋಡ್ಬೋದು. ಎಲ್ಲಿ ಅಂತ ಲಾಸ್ಟ್ ಅಲ್ಲಿ ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 1 ಮತ್ತೆ 2 ವಚನಗಳು. ನಾವು ಸಮುದ್ರ ಮಾರ್ಗವಾಗಿ ಇತಾಲಿಯ ದೇಶಕ್ಕೆ ಹೋಗಬೇಕೆಂದು ತೀರ್ಮಾನವಾದ ಮೇಲೆ ಪೌಲನನ್ನು ಬೇರೆ ಕೆಲವು ಸೆರೆಯವರನ್ನು ಚಕ್ರವರ್ತಿಯ ಪಟಾಲಮ್ಮನಿಗೆ ಸೇರಿದ ಯೂಲ್ಯನೆಂಬ ಒಬ್ಬ ಶತಾಧಿಪತಿಗೆ ಒಪ್ಪಿಸಿದರು. ಆಗ ಅದ್ರಮಿತ್ತಿಯದಿಂದ ಬಂದ ಅಸ್ಯ ಸೀಮೆಯ ಕರಾವಳಿಯ ಸ್ಥಳಗಳಿಗೆ ಹೋಗುವುದಕ್ಕಿದ್ದ ಒಂದು ಹಡಗನ್ನು ಹತ್ತಿ ಸಮುದ್ರ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಮೆಕದೋನ್ಯಕ್ಕೆ ಸೇರಿದ ಅಲ್ಲಿ ನಾವು ನೋಡಿದಾಗ ನಾವು ಅಂತ ಬರೀತಾರೆ. ಸೊ ರೋಮಾಪುರಕ್ಕೆ ಕಡೆಯ ಆ ಒಂದು ಪ್ರಯಾಣ ಕೂಡ ಲೂಕನು ಪೌಲ ಸಂಗಡ ಇದ್ರು ಅಂತ ನೋಡ್ತೀವಿ. ಸೊ ಅಲ್ಲಿ ರೋಮಾಪುರಿಯ ಅಲ್ಲಿ ನಾಯಕರುಗಳು ಆತನನ್ನ ಬಂಧಿಸಿ ಪೌಲನನ್ನ ಸೆರೆ ಅಥವಾ ಒಂದು ಹೌಸ್ ಅರೆಸ್ಟ್ ಅಲ್ಲಿ ಇಟ್ಟಾಗ ಕೂಡ ಅವ್ರಿಗೆ ಎಲ್ರೂ ಅವ್ರನ್ನ ನೋಡಕ್ಕೆ ಅನುಮತಿ ಇರಲಿಲ್ಲ. ಆದರೆ ಲೂಕನಿಗೆ ಆ ಪೌಲನನ್ನ ಯಾವಾಗ್ಲೂ ಹೋಗಿ ಭೇಟಿ ಆಗೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು ಅಂತ ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಯಾಕಂದ್ರೆ ಅವರು ತುಂಬಾ ಕ್ಲೋಸ್ ಆಗಿ ಪೌಲ್ ಜೊತೆ ಇದ್ದಿರೋದ್ರಿಂದ ಅವ್ರಿಗೆ ಮಾತ್ರ ಆ ಮಾಹಿತಿಯನ್ನ ಅವ್ರು ಕೊಟ್ಟಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಅದರಿಂದ ಈ ಲೂಕನ ವಿಚಾರವಾಗಿ ನೋಡ್ಬೇಕಾದ್ರೆ ಲೂಕನು ಏನ್ರಿ ಅಪೊಸ್ತಲರ ಕಾರ್ಯಗಳನ್ನ ಬರೆಯುವಾಗ ತುಂಬಾ ಸ್ಪಷ್ಟವಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಅಲ್ಲಿ ನಡೆದಂತ ಘಟನೆಗಳನ್ನ ಅಲ್ಲಿ ನಡೆದಂತ ವಿಚಾರಗಳನ್ನ ಸ್ಪಷ್ಟವಾಗಿ ಬರೆಯೋದಕ್ಕೆ ಕಾರಣವೇನು ಅಂದ್ರೆ
ಅವರು ಪೌಲ ಜೊತೆ ಅವರು ಕೂಡ ಟ್ರಾವೆಲ್ ಮಾಡಿದ್ರು. ನಾವು ಏನು ಕಳೆದ ವಾರದಲ್ಲಿ ಆ ಒಂದು ಅವರ ಒಂದು ಪ್ರಯಾಣದ ವಿಸ್ತಾರವಾದ ವಿಷಯಗಳು, ಅವರು ಪ್ರಯಾಣಿಸಿದ ಜಾಗಗಳು, ಅವರು ಪ್ರಯಾಣಿಸಿದ ಅವಧಿ, ಇದೆಲ್ಲ ನೋಡ್ಬೇಕಾದ್ರೆ ಲೂಕನು ಅವರ ಜೊತೆ ಇದ್ದು ಅದನ್ನ ಅನುಭವಿಸಿ ಆ ಅಪೊಸ್ತಲರ ಕಾರ್ಯಗಳನ್ನ ಬರೆದಿದ್ದಾರೆ ಅನ್ನೋದನ್ನ ನಮಗೆ ಸ್ಪಷ್ಟ ಆಗತ್ತೆ ಸಹೋದರರೇ. ಸೊ ಇಷ್ಟು ವಿಷಯ ಲೂಕನ ಬಗ್ಗೆ ಕೂಡ ನಾವೇನ್ ಮಾಡಿದ್ವಿ, ನಾವು ನೋಡಿದ್ವಿ. ಸರಿ, ಈಗ ನಾವೇನ್ ಮಾಡೋಣ ಅಂದ್ರೆ ಈಗ ನೆಕ್ಸ್ಟ್ ಒಂದು ಮುಖ್ಯವಾದ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಈ ಪ್ರಯಾಣವನ್ನ ನಾವು ನೋಡಿದ್ವಿ ಅಲ್ವಾ. ಪ್ರಯಾಣವನ್ನ ನಾವು ನೋಡಿದೀವಿ. ಮೊದಲನೇ ಪ್ರಯಾಣ, ಎರಡನೇ ಪ್ರಯಾಣ ಎಲ್ಲ ಕೂಡ ನಾವು ಏನ್ ಮಾಡಿದೀವಿ, ತುಂಬಾ ಇದಾಗಿ ನಾವು ಚೆಕ್ ಮಾಡಿದ್ವಿ. ಈಗ ನಾವ್ ಏನ್ ಮಾಡೋಣ ಅಂದ್ರೆ ಸಹೋದರರೇ, ಈ 3 ಪ್ರಯಾಣಗಳಲ್ಲಿ ಅಥವಾ ಕಡೆಯ ರೋಮಾಪುರಕ್ಕೆ ಹೋದ ನಂತರ ಕೂಡ ಪೌಲನು ಪತ್ರಗಳನ್ನ ಸಭೆಗಳಿಗೆ ಬರೆದಿದ್ದಾರೆ ಅನ್ನೋದನ್ನ ನಮಗೆ ಒಂದು ಮಾಹಿತಿ ಇದೆ, ಸರಿನಾ? ಸೊ ಈಗ ನಾವು ಚರಿತ್ರೆಯನ್ನ ನೋಡ್ಬಿಟ್ವಿ. ಪೌಲು ಯಾವ ತರ ಯೆರೂಸಲೇಮಿನಿಂದ ಮೊದಲನೇ ಪ್ರಯಾಣವನ್ನ, ಮತ್ತೆ ಅಂತ್ಯೋಕ್ಯದಿಂದ, ಮತ್ತೆ ಯೆರೂಸಲೇಮಿಂದ ಈ ತರ 3 ಪ್ರಯಾಣಗಳನ್ನ ಮುಗಿಸಿ 4ನೇ ಪ್ರಯಾಣವನ್ನ ರೋಮಾಪುರಕ್ಕೆ ಮಾಡಿದ್ರು ಅಂತ ಗೊತ್ತು. ಈ ಕಾಲ ಅವಧಿಯಲ್ಲಿ ಯಾವ್ಯಾವ ಪ್ರಾಂತ್ಯಕ್ಕೆ ಹೋದ್ರು, ಯಾವ ಪಟ್ಟಣಕ್ಕೆ ಹೋದ್ರು, ಇದೆಲ್ಲ ನೋಡ್ಕೊ ಬಂದ್ವಿ. ಆದರೆ ಪೌಲನು ಸತ್ಯವೇದದಲ್ಲಿ ಬರೆದಿರುವ ಪತ್ರಗಳು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ಎಷ್ಟು ಪತ್ರಗಳನ್ನ ಬರೆದಿದ್ದಾರೆ ಅಂದ್ರೆ 13 ಪತ್ರಗಳನ್ನ ಬರೆದಿದ್ದಾರೆ. ಕರೆಕ್ಟಾ? 13 ಪತ್ರಗಳನ್ನ ಬರೆದಿದ್ದಾರೆ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹೆಬ್ರೇಯರಿಗೆ ಬರೆದ ಪತ್ರ ಕೂಡ ಪೌಲನೇ ಬರೆದಿರ್ಬೇಕು ಅನ್ನುವ ಒಂದು ಒಂದು ವ್ಯೂನ ಕೊಡ್ತಾರೆ, ಒಂದು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಸರಿಯಾದ ಒಂದು ವಿಷಯ ಅಥವಾ ಈ ಅನೇಕರು ಏನ್ ಮಾಡ್ತಾರೆ ಅಂದ್ರೆ 13 ಪತ್ರಗಳನ್ನ ಬರೆದಿದ್ದಾರೆ ಅನ್ನೋದನ್ನ ಒಂದು ಮಾಹಿತಿ ಕೊಡ್ತಾರೆ. ಸೊ ಈ 13 ಪತ್ರಗಳು ಕೂಡ ಪೌಲು ಓದಂತ ಪ್ರಯಾಣದಲ್ಲೇನೆ ಬರೆದಿರ್ಬೇಕು ವಿನಃ ಇದೆಲ್ಲ ಆದ್ಮೇಲೆ ಅವ್ರು ಬರೆದ್ರು ಅನ್ನೋದಕ್ಕೆ ಸಾಧ್ಯ ಆಗಲ್ಲ. ಈ ಪ್ರಯಾಣಗಳನ್ನ ಹೋಗಿ ಥೆಸಲೋನಿಕ ಸಭೆಗೆ, ಎಫೆಸಿಯ ಸಭೆಗೆ ಅಲ್ವಾ, ಲಿಸ್ತ್ರಾ ಪಟ್ಟಣಕ್ಕೆ, ರೋಮಾಪುರಕ್ಕೆ, ಇದೆಲ್ಲ ಕೂಡ ಅವ್ರು ಆವಾಗ ಹೋಗಿ ಸುವಾರ್ತೆಯನ್ನ ಸಾರಿ ಬಂದು ಏನ್ರಿ ಅವರು 2ನೇ ಪ್ರಯಾಣವನ್ನ ಪ್ರಾರಂಭ ಮಾಡುವಾಗ ಕೂಡ ಆ ಓದಂತ ಸಭೆಗಳಲ್ಲಿ ಇದ್ದಂತ ಕೊರತೆಗಳು ಮತ್ತೆ ಅದರ ಒಂದು ಬೆಳವಣಿಗೆ, ಇದರ ಮಾಹಿತಿ ಅವ್ರಿಗೆ ಬರ್ತಾನೆ ಇತ್ತು ಯಾವಾಗ್ಲೂ. ಅವ್ರು ಎಲ್ಲೇ ಇದ್ರು ಕೂಡ ಈ ಸಭೆಗಳ ಮಾಹಿತಿಗಳನ್ನ ಅವ್ರು ಪಡ್ಕೋತಾ ಇದ್ರು. ಮಾಹಿತಿಗಳನ್ನ ಪಡ್ಕೊಂಡಿರೋ ನಂತರನೇ ಅವರು ಆ ಸಭೆಗಳಿಗೆ ಬೇಕಾಗಿರುವಂತ ಬುದ್ಧಿವಾದಗಳನ್ನ, ಸತ್ಯದ ವಿಚಾರಗಳನ್ನ ಇನ್ನೂ ಸ್ಪಷ್ಟವಾಗಿ ಅವರು ಈ ಪತ್ರಗಳಲ್ಲಿ ಬರೆದು ಅದನ್ನ ಆ ಸಭೆಗಳಿಗೆ ತಲುಪಿಸಿದ್ರು ಅಂತ ಕೂಡ ನಮಗೆ ಮಾಹಿತಿ ಇದೆ, ಸರಿನಾ? ಸೊ ಇಷ್ಟು ವಿಷಯಗಳು ನಮಗೆ ಮಾಹಿತಿ ಇದೆ. ಸೊ ಅದರಿಂದ ನಾವು ಏನು ತಪ್ಪಾದ ಒಂದು ಕಲ್ಪನೆಯಲ್ಲಿ ಇರಬಾರ್ದು ಅಂದ್ರೆ ಪೌಲು ಈ 3 ಪಯಣಗಳನ್ನ ಮಾಡಿ ಅವರು 4ನೇ ಪಯಣದಲ್ಲಿ ರೋಮಾಪುರಕ್ಕೆ ಹೋಗಿ ಆ ಸೆರೆಮನಿಯಲ್ಲಿ ಇದ್ದಾಗ ಇಷ್ಟು ಪತ್ರಗಳನ್ನ ಸಭೆಗಳಿಗೆ ಬರೆದ್ರು ಅನ್ನೋದು ತಪ್ಪಾಗ್ಬಿಡ್ತದೆ. ಓಕೆನಾ? ಯಾಕಂದ್ರೆ ನಾವು ನೋಡಿದ್ವಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಏನಂದ್ರೆ ಪೌಲು ಆತನ ಪ್ರಯಾಣವನ್ನ ಪ್ರಾರಂಭ ಮಾಡಿದ ಒಂದು ವರ್ಷಕ್ಕೂ ಅವರು ಪ್ರಯಾಣ ಅಥವಾ ರೋಮಾಪುರಕ್ಕೆ ಹೋಗಿದ್ದ ಒಂದು ವರ್ಷಕ್ಕೂ ಎಷ್ಟು ಕಾಲ ಅವಧಿ ಇತ್ತು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 30 ವರ್ಷ ಅವರ ಈ ಒಂದು ಈ ಸುವಾರ್ತೆಯ ಜೀವನ ಇತ್ತು. ಅವ್ರಿಗೆ 30 ವರ್ಷ ಈ ಕೆಲಸವನ್ನ ಸತತವಾಗಿ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ 30 ವರ್ಷದ ಒಳಗೇನೆ ಇಷ್ಟು ಪತ್ರಗಳನ್ನ ಆ ಸಮಯಕ್ಕೆ, ಕಾಲ ಸಮಯಕ್ಕೆ ಬೇಕಾಗಿರುವ ರೀತಿಯಲ್ಲಿ ಅದನ್ನ ಬರೆದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಹಂಗಾದ್ರೆ ನಮಗೆ ಸತ್ಯವೇದದಲ್ಲಿ ಆ ಪತ್ರಗಳನ್ನ ನಮಗೆ ಕೊಟ್ಟಿದ್ದಾರೆ. ಆ ಸತ್ಯವೇದದಲ್ಲಿ ಕೊಟ್ಟಿರುವಂತ ಪೌಲನ ಪತ್ರಗಳು ಯಾವ ರೀತಿ ಆರ್ಡರ್ ಆಗಿದೆ ಅಂದ್ರೆ ರೋಮಾಪುರಕ್ಕೆ ಬರೆದ ಪತ್ರಿಕೆ,
ಕೊರಿಂಥಿಯ ಅಲ್ವಾ, ಈ ತರ ಬರ್ತದಲ್ಲ. ಈ ನಾವು ಸತ್ಯವೇದದಲ್ಲಿ ನೋಡುವಂತ ಆರ್ಡರ್ ಅಲ್ಲೇ ಪೌಲು ಬರೆದ್ರ ಅಂತ ನೋಡ್ಬೇಕಾದ್ರೆ ಹಂಗಿಲ್ಲ ಅಂತ ನಾವು ಒಂದು ಮಾಹಿತಿ ಕೊಡ್ತೀವಿ. ಯಾಕಂದ್ರೆ ನಾವು ಅಲ್ಲಿ ಸತ್ಯವೇದದಲ್ಲಿ ನೋಡುವಂತ ಒಂದು ಆರ್ಡರ್ ಹೆಂಗಿದೆ ಅಂದ್ರೆ ದೊಡ್ಡ ಪುಸ್ತಕಗಳಿಂದ ಚಿಕ್ಕ ಪುಸ್ತಕಗಳು ಅಂತ ಒಂದು ವೇಳೆ ಅದನ್ನ ರಚಿಸುವವರು ಆ ರೀತಿ ಮಾಡಿರ್ಬೋದು ಅಂತ ಒಂದು ಮಾಹಿತಿ ಕೊಡ್ತಾರೆ. ಯಾಕೆಂದ್ರೆ ಈ ಒಂದು ವಿಷಯದಲ್ಲಿ ಪೌಲನ ಪ್ರಯಾಣದಲ್ಲಿ ಅವರು ರೋಮಾಪುರಿಗೆ ಬರೆದಂತ ಪತ್ರವನ್ನ ಫಸ್ಟ್ ಬರ್ದಿಲ್ಲ. ಓಕೆನಾ? ಸೊ ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕೊರಿಂಥಿಯರಿಗೆ ಬರೆದ ಪತ್ರ ಕೂಡ ಎರಡನೇದಾಗಿರ್ಲಿಲ್ಲ. ಸೊ ಯಾಕೆ ಹಿಂಗೆ ಹೇಳ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಪ್ರಯಾಣಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರುವಾಗ್ಲೇ ಎಷ್ಟೋ ಸಮಯದಲ್ಲಿ ಅವರಿಗೆ ಭೇಟಿಯಾದಂತ ಸಭೆಗಳಿಂದ ಮಾಹಿತಿಗಳನ್ನ ಬಂದು ಆ ಸಭೆಗಳಲ್ಲಿ ನಡೀತಾ ಇರುವಂತ ಒಂದು ಸಂದರ್ಭಗಳನ್ನ ಅಲ್ಲಿ ಬಂದು ಹೇಳುವಂತ ಒಂದು ಜನರು ಅವ್ರಿಗಿದ್ರು. ಆವಾಗ ಅವ್ರನ್ನ ಸರಿಪಡಿಸಕ್ಕೆ, ಅವ್ರನ್ನ ಇನ್ನೂ ಅತಿ ಹೆಚ್ಚಾಗಿ ಕ್ರಿಸ್ತನಲ್ಲಿ ಬೆಳೆಯೋದಿಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಪತ್ರಗಳನ್ನ ಅವರ ಪ್ರಯಾಣಗಳಲ್ಲೇ ಬರೆದ್ರು ಅಂತ ಕೂಡ ನಾವು ನೋಡ್ಬೋದು. ಸೊ ಹಂಗಾಗಿ ಪೌಲನು ಆ ಒಂದು ಪ್ರಯಾಣದಲ್ಲಿ ಮೊದಲನೆಯದಾಗಿ, ಎರಡನೇದಾಗಿ, ಮೂರನೇದಾಗಿ ಯಾವುದು ಬರೆದಿರ್ಬೋದು ಪತ್ರಗಳು ಅಂತ ನಾವು ಸ್ವಲ್ಪ ವಿಂಗಡಿಸಿ ನೋಡಿದ್ರೆ ಅನೇಕ ತಜ್ಞರು ಈ ರೀತಿಯ ಒಂದು ಲಿಸ್ಟ್ ಅನ್ನ ಕೊಡ್ತಾರೆ. ಓಕೆನಾ? ಅದಕ್ಕೆ ಒಂದು ರೀಸನ್ ಕೊಡ್ತಾರೆ ಯಾಕೆ ಅಂತ. ಸೊ ಹಂಗಿರುವಾಗ ಈ 13 ಪತ್ರಗಳನ್ನ ಯಾವುದು ಮೊದಲನೆಯದಾಗಿ ಅವರು ಬರೆದ್ರು ಅಂತ ಕೂಡ ನಾವು ನೋಡೋಣ. ಓಕೆನಾ? ಸೊ ಇದನ್ನ ಬೇಕಾದ್ರೆ ಬರೆದಿಟ್ಕೊಳ್ಳಿ ನೀವು, ಯಾವ ರೀತಿ ಅವರ ಪ್ರಯಾಣದಲ್ಲಿ ಯಾವ ಪತ್ರವನ್ನ ಫಸ್ಟ್ ಬರೆದ್ರು ಅಂತ ನೋಡ್ಬೇಕಾದ್ರೆ ಗಲಾತ್ಯರಿಗೆ ಬರೆದ ಪತ್ರಿಕೆನೆ ಮೊಟ್ಟ ಮೊದಲನೆಯದಾಗಿ ಪೌಲನು ಬರೆದಂತ ಪತ್ರ, ಫಸ್ಟ್ ಬುಕ್. ಓಕೆನಾ? ಅವರ ಲೆಟರ್ಸ್ ಅಲ್ಲಿ ಸೆಕೆಂಡ್ ಲೆಟರ್ ಯಾವುದು ಅಂತ ನೋಡ್ಬೇಕಾದ್ರೆ ಥೆಸ್ಸಲೋನಿಕರಿಗೆ ಬರೆದಂತ ಪತ್ರಿಕೆ. ಇದು ಒಂದನೇ ಥೆಸ್ಸಲೋನಿಕ, ಎರಡನೇ ಥೆಸ್ಸಲೋನಿಕ ಅಂತ ನಾವು ಹಿಂದೆ ಓದ್ತೀವಲ್ಲ, ಹಂಗಿಲ್ಲ. ಥೆಸ್ಸಲೋನಿಕಾಗೆ ಒಂದನೇ ಥೆಸ್ಸಲೋನಿಕ ಬರೆದು ಅವರ ಪ್ರಯಾಣದಲ್ಲಿ ಅನೇಕ ಕಾಲಗಳಾದ ನಂತರ ಆ ಒಂದು ಪತ್ರ ಹೋಗಿ ತಲುಪಿ ಆ ಸಭೆಯಲ್ಲಿ ನಡೆದಂತ ಚೇಂಜಸ್, ಆ ಸಭೆಯಲ್ಲಿ ಜನರು ರಿಯಾಕ್ಟ್ ಮಾಡಿದ ರಿಯಾಕ್ಷನ್, ಇದೆಲ್ಲ ನೋಡಿನೇ ಎರಡನೇ ಥೆಸ್ಸಲೋನಿಕ ಬರೀತಾರೆ. ಸರಿನಾ? ಹಿಂದೆ ಬರ್ದಿಲ್ಲ, ಅದನ್ನು ಅನೇಕ ವರ್ಷಗಳು ತಗೊಂಡಿರ್ತಾರೆ ಅದನ್ನ ಬರೆಯಕ್ಕೆ. ಸೊ ನಾವು ನೋಡಿದ್ವಿ, ಫಸ್ಟ್ ಗಲಾತ್ಯರಿಗೆ ಬರೆದ ಪತ್ರಿಕೆ, ಎರಡನೇದು ಥೆಸ್ಸಲೋನಿಕ ಬರೆದ ಪತ್ರಿಕೆ, ಒಂದನೇ ಪತ್ರಿಕೆ ಮತ್ತೆ ಎರಡನೇ ಪತ್ರಿಕೆ, ಮೂರನೇದಾಗಿ ಕೊರಿಂಥಿಯ ಸಭೆಗೆ ಬರೆದಂತ ಪತ್ರಿಕೆ. ಸೊ ಕೊರಿಂಥಿಯ, ಮೊದಲನೇ ಕೊರಿಂಥಿಯ, ಎರಡನೇ ಕೊರಿಂಥಿಯ, ಅವರು ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಬರೆದಿಲ್ಲ. ಆ ಪತ್ರ ಹೋಗಿ ಆ ಸಭೆಗೆ ಸೇರಿ ಆ ಸಭೆಯ ಆ ಒಂದು ಸಭೆಯ ನಡವಳಿಕೆಯನ್ನ ನೋಡಿ ಮತ್ತೆ ಏನಾದ್ರೂ ಮಾಹಿತಿ ಕೊಡೋದು ಅಥವಾ ಮತ್ತೆ ಅವ್ರಿಗೆ ಬುದ್ಧಿವಾದ ಹೇಳುವಂತ ರೀತಿಯಲ್ಲಿ ಅವರು ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಗಲಾತಿಯರಿಗೆ, ನೆಕ್ಸ್ಟ್ ಥೆಸ್ಸಲೋನಿಕ ಸಭೆಗೆ, ನೆಕ್ಸ್ಟ್ ಕೊರಿಂಥಿಯ ಪಟ್ಟಣಕ್ಕೆ, ನಾಲ್ಕನೇದಾಗಿ ರೋಮಾಪುರಕ್ಕೆ ಅವರು ಬರೆದ್ರು ಅಂತ ಕೂಡ ನಾವು ನೋಡ್ತೀವಿ. ರೋಮಾಪುರಕ್ಕೆ ಬರೆದ ಪತ್ರಿಕೆ. ಐದನೇದಾಗಿ ಎಫೆಸಿಗೆ ಬರೆದ ಪತ್ರಿಕೆ. ಆರನೇದು ಫಿಲಿಪಿಯರಿಗೆ ಬರೆದ ಪತ್ರಿಕೆ. ಏಳನೇದು ಕೊಲೋಸ್ಯರಿಗೆ ಬರೆದ ಪತ್ರಿಕೆ. ಅದಾದ ನಂತರ ಫಿಲೋಮಿನ್ ಬರೀತಾರೆ, ಫಿಲೋಮಿನ್ ಪತ್ರಿಕೆ. ನೆಕ್ಸ್ಟ್ ಒಂದನೇ ತಿಮೋತಿ ಅಲ್ವಾ? ಅದಾದ ನಂತರ ತೀತುಗೆ ಬರೆಯುವಂತ ಒಂದು ಸಲಹೆ. ಅದಾದ ನಂತರ ಎರಡನೇ ತಿಮೋತಿ. ಇಷ್ಟು ಪತ್ರಗಳನ್ನ ಈ ಒಂದು ಪ್ರಕಾರನೇ ಅವ್ರು ಬರೆದ್ರು ವಿನಃ ನಾವು ಸತ್ಯವೇದದಲ್ಲಿ ನೋಡುವ ರೀತಿಯಲ್ಲಿ ಅವರ ಒಂದು ಪತ್ರಗಳು ಆ ಸಮಯದಲ್ಲಿ ಆ ಒಂದು ಆರ್ಡರ್ ಅಲ್ಲಿ ಬರೆದಿಲ್ಲ. ನಾವೀಗ ಮಾಹಿತಿಯನ್ನು ನೋಡುವಾಗ ಈ ರೀತಿಯಲ್ಲೇ ಅವರ ಒಂದು ಪ್ರಯಾಣದಲ್ಲೇ ಅವರು ಕೊಟ್ಟಂತ ಸಲಹೆಗಳು ಮತ್ತೆ ಅವ್ರು ಕೊಟ್ಟಂತ ಬುದ್ಧಿವಾದಗಳು ಕೂಡ ಈ ಒಂದು ರೀತಿಯಲ್ಲೇ ಇದ್ದಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಸರಿ, ಈ ಪತ್ರಗಳನ್ನ ಬರೆದ್ರಲ್ಲ, ಈಗ ನಾವು ನೋಡಿದ್ವಿ ಮೊಟ್ಟ ಮೊದಲನೆಯದಾಗಿ ಗಲಾತ್ಯರಿಗೆ ಬರೆದ ಪತ್ರಿಕೆನೆ ಮೊಟ್ಟ ಮೊದಲನೆಯದ ಆಗಿದೆ ಅಂತ ನಾವು ನೋಡ್ತೀವಿ. ಸರಿ, ಸೊ ಇದು ಏನಕ್ಕೆ ಆ ಗಲಾತ್ಯ ಸಭೆಗೆ
ಅವರು ಪ್ರಯಾಣ ಮಾಡ್ತಾ ಇರುವಾಗಲೇ ಆ ಸಭೆಯನ್ನ ಅವರು ಸಭೆಗೆ ಪತ್ರವನ್ನ ಬರೆದ್ರು ಅಂತ ನಾವು ಒಂದು ಪ್ರಶ್ನೆ ಹಾಕಿದ್ರೆ, ಸಹೋದರರೇ, ಅವರು ಆಗ್ಲೇ ಏನ್ ಮಾಡಿದ್ದಾರೆ? ಹೋಗಿ ಸುವಾರ್ತೆಯನ್ನ ಸಾರಿ ಅನೇಕ ವಿಚಾರಗಳನ್ನ ಅವರಿಗೆ ತಿಳಿಸಿ ಅಲ್ವಾ, ಅನೇಕ ವಿಚಾರಗಳನ್ನ ತಿಳಿಸಿ ದೇವರ ಯೋಜನೆಯನ್ನ, ದೇವರ ಚಿತ್ತವನ್ನ ಆ ಸಭೆಗೆ ಅವರು ಇದ್ದಷ್ಟು ಕಾಲ ಸಮಯಕ್ಕೆ ಅವರು ಇದ್ದಷ್ಟು ಆ ಅವಧಿಯಲ್ಲೇ ಸತ್ಯವನ್ನ ಅವ್ರಿಗೆ ಪ್ರಕಟಿಸಿದ್ರು ಅಂತ ಕೂಡ ನೋಡ್ತೀವಿ. ಆದರೆ ಕಾಲಕ್ರಮೇಣ ಅವರು ಮತ್ತೆ ಪ್ರಯಾಣವನ್ನ ಮುಂದುವರಿಸಿ ಅವ್ರು ಹೋಗ್ತಾ ಇರುವಾಗ ಗಲಾತ್ಯ ಸಭೆ ಯಾವ ರೀತಿಯ ಬೆಳವಣಿಗೆಯಲ್ಲಿ ಇದೆ ಅಂತ ಹೇಳಿ ಅವರಿಗೆ ಮಾಹಿತಿ ಬರುವಾಗ ಅದನ್ನ ನೋಡಿ ಅವರು ಆ ಗಲಾತ್ಯ ಸಭೆಯಲ್ಲಿ ನಡೆಯುವಂತ ಒಂದು ವಿಚಾರಗಳಿಗೆ ಅವರು ಆ ಪತ್ರವನ್ನ ಬರೀತಾರೆ. ಸರಿನಾ? ಸೊ ಇವರು ಬರೆದಿರುವ ಪತ್ರಿಕೆಗಳೆಲ್ಲ ಒಂದು ವಿಶೇಷತೆ ಏನಂದ್ರೆ, ಇವರು ಹೋಗಿ ಭೇಟಿಯಾಗಿ ಆ ಸಭೆಗಳನ್ನ ಸ್ಥಾಪಿಸಿ ಆ ಸಭೆಗಳಲ್ಲಿ ಆತ್ಮಿಕ ರೀತಿಯ ಬೆಳವಣಿಗೆಗಳನ್ನು ಕೂಡ ಇವರು ಸತತವಾಗಿ ಅವರು ಪ್ರಯಾಣದಲ್ಲಿ ಇದ್ರೂ ಕೂಡ ಆ ಸಭೆಗಳ ಚಿಂತನೆ ಯಾವಾಗ್ಲೂ ಇವ್ರಿಗಿತ್ತು. ಆ ಸಭೆಗಳ ಬೆಳವಣಿಗೆ ಕೂಡ ಅವರಿಗೆ ಬೇಕಾಗಿತ್ತು. ಆ ಬೆಳವಣಿಗೆ ಯಾವ ರೀತಿ ಇದೆ ಅಂತ ಮಾಹಿತಿ ಪಡ್ಕೊಳ್ಳೋಕೆ ಕೂಡ ಅವರು ವಿಷಯಗಳನ್ನ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ಗಲಾತ್ಯರಿಗೆ ಬರೆದಂತ ಪತ್ರಿಕೆಯನ್ನ ನಾವು ಯೋಚನೆ ಮಾಡುವಾಗ ಸಹೋದರರೇ, ಇಲ್ಲಿ ನಾವು ಗಲಾತ್ಯ ಪುಸ್ತಕವನ್ನ ಅತಿ ಅನೇಕ ಸಮಯದಲ್ಲಿ ಓದಿರ್ತೀವಿ. ಎಷ್ಟೋ ಮೆಸೇಜ್ ಕೇಳುವಾಗ ಸಹೋದರಗಳು ಆ ಗಲಾತ್ಯ ಪತ್ರಿಕೆಯನ್ನ ರೆಫರೆನ್ಸ್ ಕೊಡ್ತಾರೆ ಅಲ್ವಾ. ಸೊ ಪೌಲು ಗಲಾತ್ಯರಿಗೆ ಈ ಪತ್ರಿಕೆಯನ್ನ ಬರೆದಿರುವ ಉದ್ದೇಶ ಏನು ಅಂತ ನಾವು ಸ್ವಲ್ಪ ಗಮನ ಕೊಟ್ಟಾಗ ಸಹೋದರರೇ, ಪೌಲು ಯಾವ ವಿಚಾರಗಳನ್ನ ಗಲಾತ್ಯ ಸಭೆಗೆ ಹೇಳಿ ಅವರು ಸ್ವಾಮಿಯನ್ನ ಹಿಂಬಾಲಿಸೋದಕ್ಕೆ ದೀಕ್ಷಾಸ್ಥಾನ ತಗೊಂಡು ಆ ಒಂದು ಸಭೆಯವರು ಒಟ್ಟುಗೂಡಿ ಆ ಸಭೆಯನ್ನ ನಡೆಸ್ತಾ ಇರುವಾಗ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ತಪ್ಪಾದ ಒಂದಷ್ಟು ಬೋಧನೆಗಳು ಆ ಸಭೆಯೊಳಗೆ ಪ್ರಾರಂಭವಾಗುತ್ತೆ ಸಹೋದರ ಅಲ್ವಾ. ನಾವು ನೋಡಿದ್ವಿ, ಈ ಒಂದು ಪ್ರಾಂತ್ಯದಲ್ಲಿ, ಒಂದು ಪಟ್ಟಣದಲ್ಲಿ ಒಂದು ಸಭೆಯನ್ನ ಪೌಲು ಅಥವಾ ಆತನ ಜೊತೆ ಇದ್ದಂತ ಶೀಲಾ ಮತ್ತೆ ಲೂಕನು ಮತ್ತೆ ಅನೇಕ ಜನರು ಇದ್ದಾಗ ಅವರು ಆ ಒಂದು ಸುವಾರ್ತೆಯನ್ನು ಹೇಳಿದ ನಂತರ ಆ ಸಭೆ ಅನ್ನುವ ಆ ಒಂದು ಐಕ್ಯತೆಗೆ ಬಂದಂತ ಜನರು ಯಾರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಏನ್ರಿ, ಯಹೂದ್ಯರು ಕೂಡ ಕ್ರೈಸ್ತರಾದ್ರು ಮತ್ತೆ ಅನ್ಯ ಜನರು ಕೂಡ ಕ್ರೈಸ್ತರಾದ್ರು. ಇದು ಎಲ್ಲಾ ಸಭೆಗಳಲ್ಲೂ ಕೂಡ ಈ ರೀತಿಯ ಒಂದು ಪ್ರಪೋರ್ಷನ್ ಇತ್ತು ಅಲ್ವಾ, ಈ ರೀತಿಯ ಒಂದು ಮಿಕ್ಸಿಂಗ್ ಇತ್ತು. ಸೊ ಅದರಿಂದ ಯಹೂದ್ಯ ಸಂಪ್ರದಾಯದ ಪ್ರಕಾರ ಬರುವಂತ ಒಂದಷ್ಟು ಯಹೂದ್ಯರಿದ್ರು, ಅನ್ಯ ಜನರ ಸಂಪ್ರದಾಯದಿಂದ ಬಂದಂತ ಅನ್ಯರು ಕೂಡ ಅಲ್ಲಿದ್ರು. ಆದ್ರೆ ಇಬ್ರು ಕೂಡ ಸುವಾರ್ತೆಯ ಒಂದು ವಿಷಯವನ್ನ ಕೇಳಿ ಆ ಸುವಾರ್ತೆಯ ವಿಷಯವನ್ನ ಕೇಳಿದ ನಂತರ ಸ್ವಾಮಿಯನ್ನ ಹಿಂಬಾಲಿಸೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಆದ್ರೆ ಅದೇ ಸಭೆಗಳ ಒಳಗೆ ಯಾವುದು ಮುಖ್ಯತ್ವವೋ, ಅದು ಯಾವುದು ಅಲ್ಲಿ ತಪ್ಪಾದದ್ದು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಗಲಾತ್ಯ ಸಭೆಯಲ್ಲಿ ವಿಶೇಷವಾಗಿ ಏನ್ ಆಗ್ತಾ ಇತ್ತು ಅಂದ್ರೆ, ಯಹೂದ್ಯ ಸಹೋದರಗಳು ಅನ್ಯ ಜನರಿಗೆ ಒಂದು ವಿಚಾರವನ್ನ ಹೇಳ್ತಾ ಇದ್ರು. ಏನು ಅಂದ್ರೆ, ನೀವು ಸ್ವಾಮಿಯಲ್ಲಿ ಅಥವಾ ಯೇಸು ಸ್ವಾಮಿಯೊಳಗೆ ನೀವು ಬರಬೇಕು ಅಂದ್ರೆ ನೀವು ಸುನ್ನತಿಯನ್ನ ಮಾಡಿದರೆ ಮಾತ್ರ ನೀವು ಸ್ವಾಮಿಯಲ್ಲಿ ನೀವು ನಂಬಿಕೆ ಇಟ್ಟು ಸ್ವಾಮಿಯನ್ನ ಹಿಂಬಾಲಿಸಬಹುದು ಅಂತ ಒಂದು ತಪ್ಪಾದ ಒಂದು ವಿಚಾರಗಳನ್ನ ಗಲಾತ್ಯ ಸಭೆಯಲ್ಲಿ ಈ ಒಂದು ತಪ್ಪಾದ ಬೋಧನೆಯನ್ನ ಯಹೂದ್ಯ ಸಹೋದರಗಳು ಅದನ್ನ ಪ್ರಕಟಿಸ್ತಾರೆ ಸಹೋದರ. ಇದು ಪೌಲನ ಕಿವಿಗೆ ಇದು ಏನ್ರಿ, ಈ ಸಂದೇಶ, ಈ ಒಂದು ವಿಷಯ ಪೌಲನಿಗೆ ಏನ್ರಿ ಇದು ಮುಟ್ಟತ್ತೆ. ಆವಾಗ್ಲೇ ಪೌಲನು ಗಲಾತ್ಯರಿಗೆ ಬರೆಯುವಾಗ ತುಂಬಾ ಏನ್ ಮಾಡಿದ್ರೆ, ಕಠಿಣವಾದ ಮಾತುಗಳಿಂದ ಬರೀತಾರೆ. ಅಲ್ಲಿ ಸ್ವಾಗತ ಮಾಡಲ್ಲ, ಅಲ್ಲಿ ಅವ್ರನ್ನ ಏನ್ರಿ
ಅದಕ್ಕೆ ಒಂದು 2-3 ವಚನಗಳನ್ನ ನೋಡುವಾಗ ನಾನು ಹೇಳಿದಂತ ಈ ವಿಚಾರಗಳು ಈ ಪುಸ್ತಕಕ್ಕೆ ತುಂಬಾ ನಿಕಟವಾಗಿದೆ ಅಂತ ಕೂಡ ನಾವು ನೋಡಬಹುದು. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ. ನೋಡ್ರಿ ಸಹೋದರರೇ, ಥೆಸಲೋನಿಕಕ್ಕೆ ಇವ್ರಿಗೆ ಗಲಾತಿಯರಿಗೆ ಬರೆದಾಗ ನೀವು ಆ ಪತ್ರವನ್ನ ಪ್ರಾರಂಭದಿಂದ ಓದ್ ನೋಡಿದ್ರೆ ಪೌಲನ ಒಂದು ಒಂದು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ನಾನು ಸುವಾರ್ತೆಯನ್ನ ಸಾರದೆ, ಆದ್ರೆ ಇಷ್ಟು ಬೇಗ ಆ ಸುವಾರ್ತೆಯನ್ನ ಬಿಟ್ಟು ಬೇರೆ ಒಂದು ಸುವಾರ್ತೆ ಅಂತ ಹೇಳ್ತಾರೆ. ಆದ್ರೆ ಹೇಳ್ತಾರೆ ಅದು ಸುವಾರ್ತೆನೇ ಅಲ್ಲ ಅಂತ ಹೇಳ್ತಾರೆ. ಆ ಸುವಾರ್ತೆಯನ್ನ ಅವ್ರು ಹೇಳ್ಬೇಕಾದ್ರೆ ಸ್ವಾಮಿ ನಮಗೋಸ್ಕರ ಅವರು ಜೀವವನ್ನ ಕೊಟ್ಟು ಆ ಜೀವದ ಮೂಲಕ ನಮ್ಗೆ ನಮ್ಮನ್ನ ನಾವು ಮರಣದೊಳಗೆ ಹೋಗದೆ ನಾವು ನಿತ್ಯ ಒಂದು ಜೀವಕ್ಕೆ ದೇವರು ನಮ್ಮ ಕರೆದಿದ್ದಾರೆ ಅನ್ನುವ ಇಷ್ಟು ವಿಷಯಗಳನ್ನ ಕೊಟ್ಟಿದ್ದೀವಿ. ಸ್ವಾಮಿ ಈ ಭೂಮಿಯಲ್ಲಿ ಬಂದು ಅವರು ಆತನನ್ನೇ ಅಲ್ಲಿ ಜೀವಂತವಾಗಿ ಆ ಒಂದು ಬಲಿಯಾಗಿ ಕೊಟ್ಟು ನಮ್ಮನ್ನ ಕಾಪಾಡಿದ್ರು. ಆ ಒಂದು ಸ್ವಾಮಿ ಮಾಡಿದಂತ ವಿಷಯದಲ್ಲಿ ಅವರಿಗೆ ದೇವರು ಪುನರುತ್ಥಾನವನ್ನ ಕೊಟ್ರು ಅನ್ನೋದೇ ಆ ಒಂದು ಸುವಾರ್ತೆಯ ವಿಚಾರ. ಆದ್ರೆ ಆ ಸುವಾರ್ತೆಯನ್ನ ವಿಚಾರವನ್ನ ನೀವು ಈಗ ನಿಮ್ಮ ಮನಸ್ಸಿಗೆ ತಂದುಕೊಳ್ಳದೆ ನೀವೇನ್ ಮಾಡ್ಬಿಟ್ರಿ, ಯಹೂದ್ಯರ ತರ ನೀವು ಅಲ್ಲಿ ಧರ್ಮಶಾಸ್ತ್ರಕ್ಕೆ ಬೆಲೆಯನ್ನ ಕೊಡಕ್ಕೆ ಪ್ರಾರಂಭ ಮಾಡಿದ್ರಿ ಅನ್ನೋದನ್ನ ಸ್ಪಷ್ಟವಾಗಿ ಬರೀತಾರೆ. ಸೊ ಅಲ್ಲಿ ಯಹೂದ್ಯ ಸಹೋದರಗಳು ಧರ್ಮಶಾಸ್ತ್ರದ ಮುಖ್ಯತ್ವವನ್ನ ತರಬೇಕು ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೀನು ಸುನ್ನತಿ ಮಾಡಿದ ನಂತರನೇ ನೀನು ಒಬ್ಬ ಸ್ವಾಮಿಯನ್ನ ಹಿಂಬಾಲಿಸೋದಿಕ್ಕೆ ನಿನಗೆ ಅರ್ಹತೆ ಇದೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪೌಲನ್ ಏನ್ ಮಾಡ್ತಾರೆ, ಅದನ್ನ ಖಂಡಿಸಿ ಬರೀತಾರೆ. ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಿಚಾರಗಳನ್ನ ಕೂಡ ನೋಡ್ಬೋದು. ಗಲಾತಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ ಕೂಡ ನೋಡೋಣ. ಗಲಾತಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನ. ಯೇಸು ಕ್ರಿಸ್ತನ ಮೇಳನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಳನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವು. ಯಾಕೆಂದರೆ ಯಾವ 16 ಇನ್ನೊಂದು ಲೈನ್ ಇದೆ. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ನೋಡಿ, ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ನೀವು ಮಾಡುವಂತ ಸಂಪ್ರದಾಯಗಳು, ನೀವು ಮಾಡುವಂತ ಈ ವಿಷಯಗಳೆಲ್ಲ ಒಬ್ಬನನ್ನ ನೀತಿವಂತನಾಗಿ ಮಾಡುವುದಿಲ್ಲ ಅಂತ ಹೇಳ್ತಾರೆ. ನಾವು ಈ ಸತ್ಯದ ಒಂದು ವಿಚಾರಗಳನ್ನ ನಿಮಗೆ ಹೇಳುವಾಗ ಅಲ್ಲಿ ಧರ್ಮಶಾಸ್ತ್ರವನ್ನ ಧರ್ಮಶಾಸ್ತ್ರ ಅಲ್ಲಿ ಅದನ್ನ ಹಿಂಬಾಲಿಸದೆ ಸ್ವಾಮಿ ಕೊಟ್ಟಂತ ಸತ್ಯದ ಬೆಳಕಿನಲ್ಲಿ ಸತ್ಯ ಮತ್ತೆ ಅದು ಕೊಡುವಂತ ಬಿಡುಗಡೆಯನ್ನ ನಾವು ನಿಮ್ಗೆ ಹೇಳಿದ್ವಿ. ಆದ್ರೆ ನೀವು ಧರ್ಮಶಾಸ್ತ್ರನೇ ನಿಮಗೆ ತುಂಬಾ ಪ್ರಾಮುಖ್ಯವಾದದ್ದು ಅಂತೇಳಿ ನೀವೇನ್ ಮಾಡ್ತಾ ಇದ್ದೀರಾ, ಸಭೆಯೊಳಗೆ ತಪ್ಪಾದ ಒಂದು ಬೋಧನೆಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. 19 ಮತ್ತೆ 20 ಕೂಡ ಓದಿ ಸಿಸ್ಟರ್. ಅದರಲ್ಲಿ 2, 19 ಮತ್ತೆ 20 ವಚನ. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮದ ಪ್ರಮಾಣದ ಪಾಲಿಗೆ ಸತ್ತೆನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಳನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ನೋಡಿದ್ರ ಈ ವಚನಗಳೆಲ್ಲ ಓದುವಾಗ ನಮ್ಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂದ್ರೆ, ಗಲಾತ್ಯ ಸಭೆಯಲ್ಲಿ ಪೌಲು ಹೇಳಿದಂತ ಸತ್ಯದ ವಿಚಾರಗಳನ್ನ
ಅಲ್ಲಿ ಕೇಳಿ ಅದರ ಪ್ರಕಾರ ಅದನ್ನ ಅರ್ಥ ಮಾಡಿಕೊಂಡು ಕ್ರಿಸ್ತನಲ್ಲಿ ದೀಕ್ಷಾ ಸ್ಥಾನ ತಗೊಂಡು ಸಭೆಯಾಗಿ ಬೆಳೀತಾ ಇರೋ ಸಮಯದಲ್ಲಿ ಅಲ್ಲಿ ಯಹೂದ್ಯ ಸಹೋದರಗಳು ಈ ಸುನ್ನತಿ ಮತ್ತೆ ಧರ್ಮಶಾಸ್ತ್ರದ ನೀತಿ ನಿಯಮಗಳನ್ನ ನೀವು ಪಾಲನೆ ಮಾಡಲೇಬೇಕು ಅನ್ನುವ ಒಂದು ಸಂಪ್ರದಾಯವನ್ನ ಸಭೆಯೊಳಗೆ ತರಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಧರ್ಮಶಾಸ್ತ್ರಕ್ಕೆ ನಾನು ಸತ್ತವನಾಗಿದ್ದೀನಿ, ಕ್ರಿಸ್ತನಿಗೆ ನಾನು ಕ್ರಿಸ್ತನ ಮೂಲಕ ಜೀವವನ್ನ ಪಡ್ಕೊಂಡಿದ್ದೀನಿ ಅನ್ನುವ ಒಂದು ವಿಶೇಷವಾದ ವಿಷಯಗಳನ್ನ ಅಲ್ಲಿ ಹೇಳುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಪೌಲನು ಆತನನ್ನೇ ಒಂದು ಎಕ್ಸಾಂಪಲ್ ಆಗಿಟ್ಟು ವಿಷಯಗಳನ್ನ ಬರೀತಾರೆ. ನಾನು ಯಾವ ರೀತಿ ಧರ್ಮಶಾಸ್ತ್ರದಲ್ಲಿ ತುಂಬಾ ಏನಾಗಿದ್ದೆ, ಪ್ರವೀಣನಾಗಿದ್ದೆ, ಅದನ್ನ ಕಾಪಾಡೋದಕ್ಕೆ ನನ್ನ ಜೀವವನ್ನ ಕೊಡೋದಕ್ಕೆ ತಯಾರಾಗಿದ್ರೆ, ಆದ್ರೆ ಕ್ರಿಸ್ತನಲ್ಲಿ ನನಗೆ ಒಂದು ಬಿಡುಗಡೆ ಬಂತು, ಧರ್ಮಶಾಸ್ತ್ರಕ್ಕೆ ನಾನು ಸತ್ತವನಾದೆ ಅಂತ ಕೂಡ ಬರೀತಾರೆ. ಅದೇ ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13 ಮತ್ತೆ 14 ವಚನಗಳನ್ನ ಓದೋಣ. ಗಲಾತಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತೆ 14 ವಚನಗಳು. ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದ್ದೆಂದು ನೀವು ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. ನೋಡಿದ್ರ ಸಹೋದರರೇ ಹೆಂಗೆ ಬರೀತಾರೆ ಅಂದ್ರೆ, ಅವ್ರನ್ನೇ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾರೆ. ನೀವೆಲ್ಲ ಈಗ ಏನ್ ಧರ್ಮಶಾಸ್ತ್ರವನ್ನ ಪಾಲನೆ ಮಾಡಬೇಕು ಅಂತ ನೀವೀಗ ಓಡಾಡ್ತಾ ಇದ್ದೀರೋ ಅಂತ ಯಹೂದ್ಯರಿಂದ ಬಂದಂತ ಕ್ರೈಸ್ತರಿಗೆ ಹೇಳ್ತಾರೆ, ನಿಮಗಿಂತ ಹೆಚ್ಚಾಗಿ ನಾನು ಈ ಧರ್ಮಶಾಸ್ತ್ರವನ್ನ ಎತ್ತಿ ಹಿಡಿದವನಾಗಿದ್ದೆ ಅಂತ ಬರೀತಾರೆ ಸಹೋದರರೇ. ಆದರೆ ಸ್ವಾಮಿಯನ್ನ ಸ್ವೀಕಾರ ಮಾಡಿದ ನಂತರ ಧರ್ಮಶಾಸ್ತ್ರವು ನನಗೆ ಸತ್ತದಾಗಿದೆ ಅಂತ ಬರೀತಾರೆ. ಸ್ವಾಮಿಯ ಮೂಲಕ ಆ ಧರ್ಮಶಾಸ್ತ್ರದ ಒಂದು ಬೇಡಿಯಿಂದ ನಾನು ಬಿಡುಗಡೆ ಆದೆ ಅಂತ ಬರೀತಾರೆ ಸಹೋದರರೇ. ಇದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ. ಅದನ್ನೇ ಗಲಾತಿಯರಿಗೆ ಬರೆದಾಗ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1ನೇ ವಚನವನ್ನು ನೋಡೋದು. ಗಲಾತಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ನೋಡ್ರಿ ಸಹೋದರ ಎಂತ ವಿಷಯಗಳನ್ನ ಹೇಳ್ತಾರೆ ನೋಡ್ರಿ. ಗಲಾತ್ಯ ಸಭೆಗೆ ಯಾರೋ ಒಬ್ಬಿಬ್ಬರಿಂದ ನಿಮಗೆ ಏನ್ರಿ ಆ ಒಂದು ಏನಂತ ಹೇಳ್ತಾರೆ ಅಂದ್ರೆ, ಆ ಒಂದು ಏನ್ರಿ ಎತ್ತುಗಳಿಗೆ ಹಾಕ್ತಾರಲ್ಲ ನುಗ ಅಲ್ವಾ, ಏನಂತ ಹೇಳ್ತಾರೆ ಸರ್ ಅದು ನೊಗನೆ, ದಾಸತ್ವದ ನೊಗ. ದಾಸತ್ವದ ನುಗ ಅಂತ ಹೇಳ್ತಾರೆ ಸಹೋದರರೇ. ಸೊ ಅಲ್ಲಿ ಹೇಳ್ತಾರೆ, ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡಿದ್ರು. ಆ ಒಂದು ಏನ್ರಿ ಧರ್ಮಶಾಸ್ತ್ರದ ಒಂದು ಅಡಿಯಲ್ಲಿ ನಾವಿದ್ದು ನಾವು ಅದನ್ನ ಮಾಡದೆ ಅದರಲ್ಲಿ ಸಾಯ್ತಾ ಇದ್ವಿ. ಅದನ್ನ ಸಂಪೂರ್ಣವಾಗಿ ನಾವು ಪೂರ್ಣಗೊಳಿಸಕ್ಕಾಗಲ್ಲ ಆದರೆ ನಾವು ದೇವರ ಮುಂದೆ ನಾವು ಆರೋಪಿಗಳಾಗಿ ನಿಂತಿದ್ವಿ. ಆದರೆ ಸ್ವಾಮಿಯ ಮೂಲಕ ಒಂದು ಬಿಡುಗಡೆಯನ್ನು ಸಿಕ್ಕಿತು ನಮಗೆ. ಆದ್ರೆ ನೀವು ಮತ್ತೆ ಅನ್ನುವ ಒಂದು ವಿಚಾರವನ್ನ ಹೇಳ್ತಾರೆ. ತುಂಬಾ ಮುಖ್ಯವಾದ ಒಂದು ವಿಷಯ ಅಲ್ವಾ. ಸೊ ಆ ಒಂದು ರೀತಿಯಲ್ಲಿ ಈಗ ನಿಮ್ಮ ಸಂಗಡ ಇರುವಂತ ಸಹೋದರಗಳು, ಯಹೂದ್ಯ ಸಹೋದರಗಳು ನಿಮ್ಮನ್ನ ತಪ್ಪಾದ ಒಂದು ಬೋಧನೆಗಳಿಗೆ ನಿಮ್ಮನ್ನ ಕರೆದೋಗಿ ನಿಜವಾದ ಸ್ವಾಮಿಯನ್ನ ಹಿಂಬಾಲಿಸುವ ಒಂದು ವಿಷಯವನ್ನ ಬಿಟ್ಟು ನೀವು ಸಂಪ್ರದಾಯಗಳ ಮೇಲೆ ನಿಮ್ಮ ಗಮನ ಹೋಗಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಬರೀತಾರೆ. ಸೊ ಗಲಾತಿಯರಿಗೆ ಇಷ್ಟು ಮಾಹಿತಿಗಳನ್ನ ಆ ಪತ್ರದಲ್ಲಿ ಕೊಡ್ತಾರೆ. ಸೊ ಈಗ ನೀವು ಆ ಗಲಾತಿಯ ಪತ್ರಿಕೆಯನ್ನ ಓದಿ ನೋಡಿದ್ರೆ ಇದಕ್ಕೋಸ್ಕರನೇ ಪೌಲು ಆ ಗಲಾತಿಯ ಪತ್ರಿಕೆಯನ್ನ ಬರೆದಿದ್ದಾರಂತ ಸ್ಪಷ್ಟಪಡಿಸ್ಕೋಬಹುದು ಸಹೋದರ. ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಈ ಒಂದು ದೃಷ್ಟಿಯಲ್ಲಿ ಗಲಾತಿಯ ಸಭೆಗೆ ಬರೆದಂತ ಪತ್ರಿಕೆಯನ್ನ ಓದ್ರಿ. ಅವಾಗ ಗೊತ್ತಾಗತ್ತೆ ಎಲ್ಲೆಲ್ಲಿ ಅವರು ಪೌಲನ ಅಥವಾ ದೇವರು ಕೊಟ್ಟಂತ
ಸತ್ಯದ ವಿಚಾರದಲ್ಲಿ ಎಲ್ಲ ಅವರು ಬೇರೆ ವಿಚಾರಗಳನ್ನ ಅದರೊಳಗೆ ಅಳವಡಿಸಿಕೊಂಡು ಅವರು ತಪ್ಪಾದ ಒಂದು ಕಲ್ಪನೆಯಲ್ಲಿ ಇದ್ರು ಅಂತ ನಮಗೆ ಮಾಹಿತಿ ಆಗುತ್ತೆ ಅಲ್ವಾ. ಸೊ ಇಂಥ ವಿಚಾರಗಳು ತುಂಬಾ ಮುಖ್ಯ. ಯಾಕಂದ್ರೆ ಪೌಲನು ತುಂಬಾ ಕ್ಲಿಯರ್ ಆಗಿ ಬರೀತಾರೆ. ನಾವು ಈ ಒಂದು ವಿಷಯಗಳನ್ನ ನೋಡುವಾಗ ಧರ್ಮಶಾಸ್ತ್ರದ ಪೌಲನು ಬರೆಯುವಾಗ ಆ ಪತ್ರಗಳನ್ನ ಬರೆಯುವ ಒಂದು ಒಂದು ಕಾರಣ ಏನು ಅಂತ ನಾವು ತಿಳ್ಕೋಬೇಕು. ಒಂದು ಆ ಗಲಾತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಗಲಾತಿಯ ಸಭೆಗೆ ಬರೆದ್ರಲ್ವ ಅವರು. ಸೊ ಅವರು ಆ ಸಭೆಗೆ ಮಾತ್ರ ಸೀಮಿತವಾಗಿದೆ ಆ ಪತ್ರ ಅಂತ ನಾವು ಹೇಳಕ್ಕಾಗಲ್ಲ ಅಲ್ವಾ. ಆ ಆದಿ ಸಭೆಯಿಂದ ಪ್ರಾರಂಭವಾದ ಈ ಒಂದು ಪತ್ರ, ಈ ಒಂದು ಲೆಟರು ಇವತ್ತು ತನಕ ನಾವು ಇರುವಂತ ಈ ಲವದೋಕ್ಯ ಸಭೆಯ ಕೊನೆಯ ಒಂದು ಸಭೆಗೂ ಕೂಡ ಈ ಪತ್ರದ ಒಂದು ಅಂಶಗಳು ಅದು ಈಗಲೂ ಕೂಡ ಏನಾಗತ್ತೆ, ನಮಗೆ ಕೂಡ ಅದು ಪ್ರತಿಬಿಂಬಿಸುತ್ತದೆ. ನಾವು ಎಲ್ಲಾದ್ರೂ ಒಂದು ಕಡೆ ತಪ್ಪಾಗಿ ದೇವರ ಸತ್ಯವನ್ನ ಅಥವಾ ಸ್ವಾಮಿಯನ್ನ ಹಿಂಬಾಲಿಸೋದ್ ಬಿಟ್ಟು ನಾವು ಏನ್ರಿ ಅಲ್ಲಿರುವಂತ ಟ್ರೆಡಿಷನ್ಸು ಅಲ್ವಾ, ಅಲ್ಲಿರುವಂತ ಆ ಒಂದು ಏನಂತ ಹೇಳ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ಇದ್ದಂತ ನೀತಿ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ಹೋಗ್ಬಿಟ್ವಾ ಅನ್ನೋದನ್ನ ಈಗಲೂ ಕೂಡ ಸಭೆಗಳು ಎಷ್ಟೋ ಸಮಯ ಈ ರೀತಿಯ ಒಂದು ತಪ್ಪಾದ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯತೆಗಳು ಇರ್ತದೆ. ಸಹೋದರ ಯೋಚನೆ ಮಾಡಿ, ಈಗ ಈ ಕಾಲದಲ್ಲೂ ಕೂಡ ಈ ಗಲಾತಿಯರು ಯಾವ ರೀತಿ ಈ ತಪ್ಪಾದ ಒಂದು ಮಾಹಿತಿಯಲ್ಲಿ ಏನ್ರಿ ತಪ್ಪಾದ ಒಂದು ವಿಚಾರದಲ್ಲಿ ಅವ್ರನ್ನ ಒಳಪಡಿಸ್ಕೊಂಡು ಅವರು ಬಂದಂತ ಉದ್ದೇಶಗಳು ಬೇರೆ ಆದವು ಅಂತ ಕೂಡ ಪೌಲನು ಭಯಪಟ್ಟು ಈ ವಿಷಯಗಳನ್ನ ಬರೀತಾರೆ. ಸಹೋದರ ಈ ವಿಷಯಗಳನ್ನ ಅದನ್ನೇನ್ ಬೇಕ್ರಿ ಸಭೆಯಿಂದ ಕಿತ್ತಾಗ್ಬೇಕು. ಈ ವಿಚಾರಗಳು ಅವರ ಮನಸ್ಸಿಗೆ ಹೋಗ್ಬಾರ್ದು. ಯಾಕಂದ್ರೆ ಅದು ತಪ್ಪಾದ ಒಂದು ರೀತಿಯಲ್ಲಿ ಅವ್ರನ್ನ ನಡೆಸ್ತದೆ ಅನ್ನುವ ಒಂದು ಭಯದಲ್ಲಿ ಅಥವಾ ಒಂದು ಅವರ ಸಭೆ ಮೇಲೆ ಇದ್ದಂತ ಒಂದು ಪ್ರೀತಿಯಲ್ಲಿ ಆ ಸಭೆಯನ್ನ ಖಂಡಿಸಿ ಬರೀತಾರೆ. ಎಷ್ಟೋ ವಚನಗಳಿದೆ. ನಾನು ಒಂದು 2-3 ವಚನಗಳನ್ನ ಮಾತ್ರ ನಿಮ್ಗೆ ಕೊಟ್ಟೆ ಈ ಒಂದು ಪಾಠಕ್ಕೆ. ಆದ್ರೆ ನೀವು ಈಗ ಗಲಾತಿಯ ಪತ್ರಿಕೆಯನ್ನು ಓದಿದಾಗ ಹೌದು, ಪೌಲನು ಬರೆದಂತ ಸನ್ನಿವೇಶ, ಅದರ ಉದ್ದೇಶ ಏನು ಅಂದ್ರೆ ದುರ್ಬೋಧನೆಗಳು ಅಥವಾ ತಪ್ಪಾದ ಒಂದು ಬೋಧನೆಗಳು ಸಭೆಯೊಳಗೆ, ಗಲಾತಿಯ ಸಭೆಯೊಳಗೆ ವಿಶೇಷವಾಗಿ ಪ್ರಾರಂಭವಾಯಿತು ಅನ್ನೋದನ್ನ ನೋಡ್ತೀವಿ ಸಹೋದರರೇ. ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಈಗಿನ ಕಾಲ ಸಭೆಗಳು ಕೂಡ ಇದು ಅನ್ವಯ ಆಗತ್ತೆ. ಎಷ್ಟೋ ಜನ ಏನಂತ ಹೇಳ್ತಾರೆ ಅಂದ್ರೆ ಪೌಲನು ಬರೆದಂತ ಪತ್ರಿಕೆಗಳೆಲ್ಲ ಅದು ಬೇಕಾಗಿಲ್ಲ ನಮಗೆ. ಯಾಕೆಂದ್ರೆ ಪೌಲನು ಆ ಕಾಲ ಸಮಯದಲ್ಲಿ ಆ ಒಂದು ಸಭೆಗಳಿಗೆ ಬರೆದಂಥದ್ದು ಅಷ್ಟೇ, ನಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಎಷ್ಟೋ ಜನ ಈ ರೀತಿ ಮಾತಾಡ್ತಾರೆ. ಆದ್ರೆ ಸಹೋದರರೇ, ನಾವು ಕ್ರಿಸ್ತನಲ್ಲಿ ಇದ್ದಾಗ ಸ್ವಾಮಿ ನಮಗೆ ಪೌಲನ ಮೂಲಕ ಈ ಪತ್ರಗಳನ್ನ ಕೊಟ್ಟಾಗ ಅದು ಬೇರೆ ಆದಿ ಸಭೆಗೆ ಮಾತ್ರ ಅಲ್ಲ, ಆ ಸಭೆಯ ಕೊನೆಯ ಒಂದು ಸಭೆಗಳಿಗೂ ಕೂಡ ಅದು ಅನ್ವಯ ಆಗತ್ತೆ. ಯಾಕಂದ್ರೆ ಈಗಲೂ ಕೂಡ ನಾವು ನೋಡಿದಾಗ ನಮ್ಮ ಮಧ್ಯದಲ್ಲೂ ಕೂಡ ಎಷ್ಟೋ ಸಮಯದಲ್ಲಿ ಸ್ವಾಮಿ ಮತ್ತೆ ಆತನ ಶಿಲುಬೆ ಮತ್ತೆ ಆತನ ಪುನರುತ್ಥಾನ ಈ ಸುವಾರ್ತೆಯನ್ನ ಸಾರೋದ್ ಬಿಟ್ಟು ಬೇರೆ ಏನೇನೋ ವಿಷಯಗಳನ್ನ ಸಾರೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ಇಡೀ ಲೋಕವನ್ನ ಕ್ರೈಸ್ತರಾಗಿ ಮಾರ್ಪಡೆ ಮಾಡಬೇಕು ಅನ್ನುವ ಒಂದು ಆಲೋಚನೆಯಲ್ಲಿ ಎಷ್ಟೋ ಕ್ರೈಸ್ತರು ಹೋಗ್ತಾ ಇದ್ದಾರೆ ಅಲ್ವಾ. ನರಕದ ಒಂದು ಹಾದಿಯಲ್ಲಿ ಹೋಗ್ಬಾರ್ದು ಅಂತ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ಸ್ವಾಮಿಯ ಸರಿಯಾದ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳದೆ ನಾವು ಎಷ್ಟೋ ಜನ ತಪ್ಪಾದ ಒಂದು ಕಲ್ಪನೆಯಲ್ಲಿ ದೇವರ ಒಂದು ಒಂದು ದೊಡ್ಡ ಯೋಜನೆಯನ್ನ ಬಿಟ್ಟು ಅವರು
ಬೇರೆ ದೆಸೆಗೆ ಹೋಗುವಂತ ವಿಷಯಗಳನ್ನ ಕೂಡ ನಾವು ನೋಡ್ಬೋದು ಸಹೋದರರೇ. ಅದರಿಂದ ನಾವು ಈ ದಿನದಲ್ಲೂ ಕೂಡ ಆ 3 ವಿಷಯಗಳನ್ನ ನೋಡಿದ್ವಿ. ಒಂದು, ಲೂಕನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವು ಪಡ್ಕೊಂಡ್ವಿ. ಅದಾದ ನಂತರ ಪೌಲನು ಬರೆದಂತ 13 ಪತ್ರಗಳು ಯಾವ ಕಾಲ ಸಮಯದಲ್ಲಿ, ಯಾವುದು ಮೊದಲನೆಯದು, ಯಾವುದು ಅಂತ್ಯದಲ್ಲಿ ಬರೆದಿದ್ದು ಅಂತ ಈ 13 ಪತ್ರಗಳನ್ನು ಕೂಡ ನಾವು ವಿಂಗಡಿಸಿ ನೋಡಿದ್ವಿ ಅಲ್ವಾ. ಸೊ ಅದಾದ ನಂತರ ಈ 13 ಪತ್ರಗಳನ್ನು ಬರೆದಂತ ಉದ್ದೇಶ, ಆ ಬರೆದಂತ ಸಮಯ ಮತ್ತೆ ಏನಕ್ಕೆ ಬರೆದ್ರು ಅನ್ನೋದನ್ನ ನಾವು ಮಾಹಿತಿ ನೋಡ್ತಾ ಇದ್ವಿ. ಅದರಲ್ಲಿ ನಾವು ಇವತ್ತು ಗಲಾತ್ಯರಿಗೆ ಬರೆದ ಪತ್ರಿಕೆಯನ್ನ ನಾವು ನೋಡಿದ್ವಿ. ಇದು ಯಾವಾಗ ಪೌಲನಿಗೆ ಈ ಒಂದು ಮಾಹಿತಿ, ಈ ಒಂದು ಪತ್ರ ಬರೆಯೋದಿಕ್ಕೆ ಆಗಿರ್ಬೇಕಂದ್ರೆ, ಅವರು ಮೊದಲನೆಯ ಪ್ರಯಾಣದಲ್ಲಿ ಅವರು ಏನ್ರಿ ಆ ಒಂದು ವಿಷಯಗಳನ್ನ ಅವರು ಆಗ್ಲೇ ಗಲಾತ್ಯ ಸಭೆಯನ್ನ ಭೇಟಿಯಾಗಿ ಅವರು ವಾಪಸ್ ಹಿಂತಿರುಗ್ತಾ ಇರುವಾಗ ಈ ಮಾಹಿತಿ ಸಿಕ್ಕಿದ ನಂತರ ಅದನ್ನ ಬರೆದಿರ್ಬೇಕು ಅಂತ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸೊ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಈ 13 ಪತ್ರಗಳು ಯಾವ ಸನ್ನಿವೇಶದಲ್ಲಿ ಏನಕ್ಕೋಸ್ಕರ ಸಭೆಯನ್ನ ಯಾವ ರೀತಿ ಮಾತನಾಡಿದ್ರು ಅಂತ ಕೂಡ ನಾವು ನೋಡೋಣ. ಸೊ ಒಂದು ಗಲಾತ್ಯರಿಗೆ ಮಾತ್ರ ನೋಡಿದ್ವಿ. ಇನ್ನ 12 ಪತ್ರಗಳನ್ನ ಕೂಡ ಸ್ವಲ್ಪ ವಚನಗಳ ಮೂಲಕ ಇದೇ ಉದ್ದೇಶಕ್ಕೆ ಬರೆದ್ರು ಅನ್ನೋದಕ್ಕೆ ಇಷ್ಟು ವಚನಗಳನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಎಲ್ಲಾ ಪತ್ರಗಳು ಬರೆದಿರುವ ಉದ್ದೇಶ ಒಂದಿತ್ತು. ಅಲ್ಲಿ ಖಂಡನೆ ಇತ್ತು, ಅಲ್ಲಿ ಪ್ರೋತ್ಸಾಹಿಸುವ ವಿಷಯ ಇತ್ತು, ಅಲ್ಲಿ ಒಳ್ಳೆದನ್ನ ಕೂಡ ಈ ರೀತಿ ಅನೇಕ ವಿಚಾರಗಳನ್ನ ಅಲ್ಲಿ ಹೇಳೋದಕ್ಕೆ ಪೌಲನೇನಾಗಿದ್ರಿ ಅಲ್ಲಿ ತಯಾರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದರಿಂದ ಈ ದಿನದಲ್ಲೂ ಕೂಡ ನಾವು ಈ ಒಂದು ವಿಷಯಗಳನ್ನ ನೋಡಿದ್ವಿ. ಮತ್ತೆ ನೀವು ಮೆಲುಕು ಹಾಕ್ರಿ. ಸೊ ಈ ವಿಷಯಗಳನ್ನ, ಈ ಮಾಹಿತಿಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬರುವಂತ ವಾರ ದೇವರ ಚಿತ್ತ ಇದ್ರೆ ಈ ಒಂದು 12 ಪತ್ರಗಳನ್ನ ಕೂಡ ಯಾವ ಸಮಯಕ್ಕೆ ಬರೆದ್ರು ಅಂತ ಕೂಡ ನಾವು ನೋಡೋಣ. ಓಕೆನಾ. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಈ ಒಂದು ಕೂಟದಲ್ಲಿ ಕೂಡ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆಯ ಮೂಲಕ ನಾವೇನ್ ಮಾಡೋಣ, ಈ ಒಂದು ಕೂಟವನ್ನ ಮುಗಿಸೋಣ. ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯೇ, ಈ ದಿನದಲ್ಲೂ ಕೂಡ ಒಂದು ಚಿಕ್ಕ ಹಿಂಡಾಗಿ ಲೋಕದ ಅನೇಕ ವಿಚಾರಗಳನ್ನ ಬಿಟ್ಟು ನಿಮ್ಮ ಒಂದು ಕೃಪಾಹಸ್ತಕ್ಕೆ ಮುಂದಾಗಿ ಬಂದು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳು, ನಿಮ್ಮ ಯೋಜನೆಯನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಯೋಜನೆಗೆ ಅನುಗುಣವಾಗಿ ನಡೆದಂತ ಪೌಲನ ಪ್ರಯಾಣದಲ್ಲಿ ಅವರು ಇವತ್ತು ಕೂಡ ಉಪಯೋಗ ಆಗುವಂತ ಪತ್ರಗಳನ್ನ ಬರೆದು ಈಗಲೂ ಕೂಡ ಇವತ್ತಕ್ಕೂ ಕೂಡ ನಾವು ಅದರಿಂದ ಆದರಣೆಯನ್ನ ಹೊಂದಿ ನಾವು ನಮ್ಮ ಓಟವನ್ನ ಸ್ಥಿರಚಿತ್ತವಾಗಿ ಓಡೋದಕ್ಕೆ ನೀವು ಈ ದಿನದಲ್ಲೂ ಕೂಡ ನಮ್ಗೆ ಈ ಒಂದು ಮಾಹಿತಿಗಳನ್ನ ನಿಮ್ಮ ಆತ್ಮದ ಮೂಲಕ ನಮಗೆ ಕೊಟ್ಟು ನಮ್ಮನ್ನ ನಡೆಸಿದ್ರಿ ತಂದೆಯ ದೇವರೇ. ಅದಕ್ಕೋಸ್ಕರ ಕೂಡ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದೀವಿ. ಬಂದಿರುವ ನಾವೆಲ್ಲರೂ ಕೂಡ ಪಾಪಿಗಳು. ದಿನನಿತ್ಯ ನಾವು ನಿಮ್ಮ ವಿರುದ್ಧವಾಗಿ ಅನೇಕ ಆಲೋಚನೆಗಳನ್ನ, ಅನೇಕ ತಪ್ಪುಗಳನ್ನ ಮಾಡಿದ್ರು ಕೂಡ ನಮಗೋಸ್ಕರ ಕಾದಿದ್ದು, ತಂದೆ ಯಾವ ರೀತಿ ಮಕ್ಕಳನ್ನ ಖಂಡಿಸಿ ಸರಿಪಡಿಸಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೋ ಆ ರೀತಿ ನೀವು ಕೂಡ ನಮ್ಮ ತಂದೆಯಾಗಿ ನಮಗೆ ನೀವು ಕೊಟ್ಟಿರುವಂತ ಈ ರಕ್ಷಣೆಯ ಮಾರ್ಗದಲ್ಲಿ ನಾವು ಎಲ್ಲೂ ಎಡವು ಬಿಡದೆ ಇರಂಗೆ ನಮ್ಮನ್ನ ಅನುಭವದ ಮೂಲಕ ಶಿಕ್ಷಿಸಿ ನಮ್ಮನ್ನ ಸರಿಪಡಿಸಿ ನಮ್ಮನ್ನ ನಡೆಸ್ತಾ ಇರೋದಕ್ಕೋಸ್ಕರ ಕೂಡ ನಿಮಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ ತಂದೆಯ ದೇವರೇ. ಮತ್ತೆ ನಾವು ಸಭೆಯಾಗಿ ಕೂಡುವ ತನಕ ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನ ನಡೆಸಿ ನಮ್ಮನ್ನ ಈ ಸತ್ಯದ ಹಾದಿಯಲ್ಲಿ ಇನ್ನೂ ಹೆಚ್ಚಿನ ಫಲಗಳನ್ನ, ಆ ಒಂದು ಫಲಗಳನ್ನ ಕೊಡುವ ರೀತಿಯಲ್ಲಿ ನಡೆಯೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಬೇಡುತ್ತಾ ಈ ಅಲ್ಪ ವಿಜ್ಞಾಪನೆಯನ್ನ ನಿಮ್ಮ ಕುಮಾರನು ಮತ್ತೆ ನಮ್ಮ ರಕ್ಷಕನಾದ ಸ್ವಾಮಿಯ ಮೂಲಕ ಈ
ಈ ಒಂದು ಪ್ರಾರ್ಥನೆಯನ್ನ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಆಮೇನ್. Thank you, brother. Thank you. Thank you. Night. ಎಲ್ಲ ಬ್ರದರ್ಸ್ ಗುಡ್ ನೈಟ್. ಎಲ್ಲ ಬ್ರದರ್ಸ್ ಗುಡ್ ನೈಟ್ ಬ್ರದರ್. ನಮಸ್ತೆ.